ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷವರ್ಧನ್ ಇ ಲರ್ನಿಂಗ್. ನೋಡಿ, ನಾನು ಇದನ್ನು ಒಮಿಷನ್ ಆಫ್ ಆರ್ಟಿಕಲ್ಸ್ ಅದರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಒಮಿಷನ್ ಆಫ್ ಆರ್ಟಿಕಲ್ಸ್ ಅಂದರೆ ನಾವು ಆರ್ಟಿಕಲ್ಸನ್ನು ಎಲ್ಲಿ ಬಳಸೋ ಹಾಗಿಲ್ಲ ಅಂತ ಅಷ್ಟೇ. ವೆರಿ ಸಿಂಪಲ್. ನೋಡಿ, ಆರ್ಟಿಕಲ್ಸ್ ಇದೆಯಲ್ಲ, ಎ ಹ್ಯಾನ್ ಆ್ಯಂಡ್ ದ, ಅವು ಆ್ಯಕ್ಚುಲಿ ನೋಡೋದಕ್ಕೆ ಭಾಳ ಸಿಂಪಲ್ಲಾಗಿ ಕಾಣ್ತವೆ, ಆದರೆ ವೆರಿ ಟಫ್. ಯಾಕೆ ಗೊತ್ತಾ, ಭಾಳಷ್ಟು ಸ್ಟೂಡೆಂಟ್ಸ್ಗಳು ಫೋನ್ ಮಾಡ್ತಾ ಇರ್ತಾರೆ, ಸರ್ ನಾನು ತುಂಬ ರೆಡಿಯಾಗಿ ಹೋಗಿದ್ದೆ, ನಾನು ಎಲ್ಲ ಗೊತ್ತಿತ್ತು ಅಂತ ಹೋಗಿದ್ದೆ, ಆದರೆ ಮನೆಗೆ ಬಂದು ನೋಡಿದಾಗ ಕೀ ಆನ್ಸರ್ ನೋಡಿದಾಗ ನನ್ನ ಆನ್ಸರ್ ತಪ್ಪಾಗಿತ್ತು ಸರ್, ಯಾಕಿಂಗ್ ಆಗುತ್ತೆ ಅಂತ. ನೋಡಿ, ಯಾಕಿಂಗ್ ಆಗ್ತವೆ ಅಂತ ಹೇಳಿದರೆ ಭಾಳಷ್ಟು ಪ್ರತಿಯೊಂದು ಗ್ರಾಮರಿಗೂ ಸಹ ಪ್ರತಿಯೊಂದಕ್ಕೂ ರೂಲ್ಸ್ ಇದೆ. ಆ ರೂಲ್ಸನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲೂ ಸಹ ಸಮಸ್ಯೆ ಆಗೋದಿಲ್ಲ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಅರೌಂಡ್ 23 ರೂಲ್ಸ್ ಇದೆ. ಆ್ಯಕ್ಚುಲಿ ನಾನು ಇವತ್ತು 23 ರೂಲ್ಸ್ ಬಗ್ಗೆ ನಾನು ನಿಮಗೆ ಹೇಳೋಕ್ಕೆ ಬಂದಿದ್ದೀನಿ. ಅದಕ್ಕೂ ಮುಂಚೆ ನೋಡಿ, ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗೆ ಚೆನ್ನಾಗಿದೆಯೋ ಇಲ್ಲ ಅನ್ನೋದನ್ನು. ಚೆನ್ನಾಗಿದ್ದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಓಕೆ, ರೈಟ್. ನೋಡಿ, ಈ ಒಮಿಷನ್ ಆಫ್ ಆರ್ಟಿಕಲ್ಸಲ್ಲಿ ನೀವು ಅರೌಂಡ್ 23 ರೂಲ್ಸ್ ಅಂತ ಹೇಳಿನಿ. ಇದು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ರೂಲ್ಸ್ ಅಂದರೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಇಲ್ಲಿ ನೀವು ಜನರಲ್ ಸೆನ್ಸ್ ಮತ್ತು ಪರ್ಟಿಕ್ಯುಲರ್ ಸೆನ್ಸ್ ಇದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ತಿಳ್ಕೊಳ್ಬೇಕು. ಈ ಜನರಲ್ ಸೆನ್ಸ್ ಅಂದರೆ ನೋಡಿ, ಸೆಂಟೆನ್ಸ್ ಆ್ಯಕ್ಚುಲಿ ಸಿಂಪಲ್ ಆಗಿರುತ್ತೆ, ಮೊದಲು ತಿಳ್ಕೊಳ್ಳಿ. ಓಕೆ, ರೂಲ್ಸ್ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಅಂದರೆ ನಿಜವಾಗಿಯೂ ಸಹ ನೀವು ಎಕ್ಸಾಮ್ ಮಾಡಿ ತಪ್ಪನೆ ಮಾಡ್ತಾ ಇರ್ತೀರ. ಓಕೆ, ಜನರಲ್ ಸೆನ್ಸ್ ಅಂದರೆ ನೋಡಿ, ಅದು ಸೆಂಟೆನ್ಸು ಸಿಂಪಲ್ ಆಗಿರುತ್ತೆ. ಅದು ನಿರ್ದಿಷ್ಟತೆಯಾಗಿ ಯಾವುದೊಂದು ವಸ್ತುವಿನ ಬಗ್ಗೆ ಆಗಲಿ, ಯಾವುದೇ ಒಂದು ನೌನ್ ಬಗ್ಗೆ ಆಗಲಿ ಒಂದು ನಿರ್ದಿಷ್ಟವಾಗಿ ಹೇಳೋದಿಲ್ಲ ಆ್ಯಕ್ಚುಲಿ. ಓಕೆ, ಆ್ಯಕ್ಚುಲಿ ಆ ಸೆಂಟೆನ್ಸ್ ಕಂಪ್ಲೀಟ್ ಇರುತ್ತೆ ಅಷ್ಟೇ. ಅದು ಪರ್ಟಿಕ್ಯುಲರ್ ಸೆನ್ಸಲ್ಲಿ ಆ್ಯಕ್ಚುಲಿ ನಾವಲ್ಲಿ ದಾನ ಡೆಫಿನೆಟ್ ಆರ್ಟಿಕಲನ್ನು ಬಳಸ್ತೀವಿ. ಅಲ್ಲೇನಾದ್ರು ಅಡ್ಜೆಕ್ಟಿವ್ ಏನಾದ್ರು ಬಂದಿರೋ ಸೆಂಟೆನ್ಸಲ್ಲಿ ಎ ಅಥವಾ ಹ್ಯಾನ್ ಬಳಸ್ತೀವಿ, ಅಷ್ಟೇ ಇರೋದು. ಆದರೆ ಇಲ್ಲಿ ಜನರಲ್ ಸೆನ್ಸಲ್ಲಿ ಯಾವುದೇ ನಾವಿಲ್ಲಿ ಹ್ಯಾನ್ ಆಗಲಿ, ಎ ಆಗಲಿ ಅಥವಾ ಡೆಫಿನೆಟ್ ಆರ್ಟಿಕಲ್ದ ಆಗಲಿ ನಾವು ಯಾವುದೂ ಬಳಸೋದಿಲ್ಲ. ಸೆಂಟೆನ್ಸ್ ಆ್ಯಕ್ಚುಲಿ ಸಿಂಪಲಾಗಿರುತ್ತೆ. ಇನ್ನೊಂದು ನೋಡಿ, ಪರ್ಟಿಕ್ಯುಲರ್ ಸೆನ್ಸಲ್ಲಿ ಸೆಂಟೆನ್ಸು ಲೆಂತಿ ಆಗಿರುತ್ತೆ. ಅಲ್ಲಿ ನಾವು ಕನೆಕ್ಟರ್ಸ್ ಬಳಸ್ತೀವಿ, ಕಂಜಕ್ಷನ್ಸ್ ಆ್ಯಕ್ಚುಲಿ ಲೈಕ್ ವೆನ್, ವೇರ್, ಆ್ಯಸ್, ದಟ್ ಅಥವಾ ಥರ್ಡ್ ಫಾರ್ಮ್ ಆಫ್ ವರ್ಬನ್ನು ಸಹ ಬಳಸ್ತೀವಿ. ಈ ವರ್ಡ್ಗಳು ಬಂದಾಗ ನೀವು ಅರ್ಥ ಮಾಡ್ಕೊಳ್ಬೇಕು, ಇದು ಪರ್ಟಿಕ್ಯುಲರ್ ಸೆನ್ಸ್, ಇದು ಇಲ್ಲಿ ನಾವಿಲ್ಲಿ ದಾನ ಬಳಸಬೇಕು ಅಂತ. ಓಕೆ, ಹಾಗಾಗಿ ದಾನ ಇಲ್ಲಿ ನೀವು ಬಳಸಲೇಬೇಕಾಗುತ್ತೆ ನೋಡಿ. ಅದೇ ಇಲ್ಲಿ ನೋಡಿ, ಜನರಲ್ ಸೆನ್ಸಲ್ಲಿ ಈ ಹೇಳಿದ್ನ ನಾನೀಗ ಯಾವ ಕನೆಕ್ಟರ್ಸು ಇರೋದಿಲ್ಲ, ಅಡ್ಜೆಕ್ಟಿವ್ಸ್ ಸಹ ಇರೋದಿಲ್ಲ, ಜಸ್ಟ್ ಪ್ಲೈನ್ ಸೆಂಟೆನ್ಸ್. ಓಕೆ, ಹಾಗಾಗಿರುತ್ತೆ. ಜನರಲ್ ಸೆನ್ಸ್ ಅಂದರೆ ನೋಡಿ, ಉದ್ದೇಶ ಆ್ಯಕ್ಚುಲಿ ಅದು ಸಿಂಪಲ್ ಆಗಿರುತ್ತೆ ಅಷ್ಟೇ. ಸಿಂಪಲ್ ಸೆಂಟೆನ್ಸ್ ಅಂತ ಕಾಮನ್ ಆಗಿರುತ್ತೆ. ಅದರಲ್ಲಿ ಆ ಜನರಲ್ ಸೆನ್ಸ್ ಸೆಂಟೆನ್ಸಲ್ಲಿ ಯಾವುದೇ ರೀತಿಯ ವಿಶೇಷ ಇರುವುದಿಲ್ಲ. ಆದರೆ ಪರ್ಟಿಕ್ಯುಲರ್ ಸೆನ್ಸಲ್ಲಿ ವಿಶೇಷ ಇರುತ್ತೆ. ಅದನ್ನು ನಾವು ಹೇಗಿರುತ್ತೆ ಅನ್ನೋದನ್ನು ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಅರೌಂಡ್ ಎಷ್ಟಿದೆ ಅಂತ ಹೇಳಿದ್ರೆ ನನಗೆ 23 ರೂಲ್ಸ್ ಇದೆ. ಅದು ನೀವು ಪಕ್ಕವಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಫಸ್ಟ್ನೇ ರೂಲ್ಸ್, ನಾವಿಲ್ಲಿ ಆರ್ಟಿಕಲ್ಸನ್ನು ಎಲ್ಲಿ ಬಳಸೋದಿಲ್ಲ. ಆ್ಯಕ್ಚುಲಿ ನೋಡಿ, ಪದ ಕೇಳ್ತಾರೆ, ನೀವಿಲ್ಲಿ ಗಮನ ಇಡಬೇಕಾರದು ಅನ್ಕೌಂಟೇಬಲ್. ಆ್ಯಕ್ಚುಲಿ ಅನ್ಕೌಂಟೇಬಲ್ ನೌನ್, ಬಿಫೋರ್ ಅನ್ಕೌಂಟೇಬಲ್ ನೌನ್ ಆ್ಯಕ್ಚುಲಿ ನಾವು ಈ ಯಾವುದೇ ಆರ್ಟಿಕಲನ್ನು ಬಳಸೋದಿಲ್ಲ. ಎಲ್ಲಿ ಜನರಲ್ ಸೆನ್ಸಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ. ನೋಡಿ, ಅನ್ಕೌಂಟೇಬಲ್ ನೌನ್ ಅಂದರೆ ನಾವು ಎಣಿಸೋದಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ವಾಟರ್ ಎಣ್ಸೋಕ್ಕಾಗುತ್ತಾ? ವಾಟರ್, ಆಯಿಲ್, ಪೌಡರ್, ಸಾಯಿಲ್, ಮಿಲ್ಕ್, ಮನಿ ಎಣಿಸ್ತೀರಾ? ಮನಿ ಎಣಿಸೋದಿಲ್ಲ ನೀವು. ಆ್ಯಕ್ಚುಲಿ ನೀವು ಕೌಂಟ್ ಮಾಡೋದು ರುಪೀಸ್, 10 ರೂಪಿ, 5 ರೂಪೀಸ್, ಆ ಥರ 1 ಮನಿ, 2 ಮನಿ, ಆ ಥರ ನೀವು ಕೌಂಟ್ ಮಾಡೋದಿಲ್ಲ ಆ್ಯಕ್ಚುಲಿ. ಹಾಗೆ ನೋಡಿ, ಚಿಕನ್ ಕೌಂಟ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಮೀಟ್, ಶುಗರ್, ನೋಡಿ ಇನ್ನೂ ಇದೆ ತುಂಬ. ಯಾವುದನ್ನು ನಾವು ಕೌಂಟ್ ಮಾಡೋಕ್ಕಾಗಲ್ವೋ, ರೈಟ್, ಅದು ನಾವಿಲ್ಲಿ ಅನ್ಕೌಂಟೇಬಲ್ ನೌನ್ ಅಂತೀವಿ. ಓಕೆ, ನೋಡಿ, ಭೂಮಿ ಮೇಲಿರೋ ಪ್ರತಿಯೊಂದು ವಸ್ತುಗೆ ನಾವು ಹೆಸರಿಟ್ಟಿದ್ದೀವಲ್ವಾ, ಅದರಲ್ಲೂ ಸಹ ನೋಡಿ, ಇಲ್ಲಿ ಕೆಲವು ವಸ್ತುಗಳಿಗೂ ಹೆಸರಿಟ್ಟಿದ್ದೀವಿ. ಅದರಲ್ಲಿ ಕೌಂಟೇಬಲ್ ಆ್ಯಂಡ್ ಅನ್ಕೌಂಟೇಬಲ್ ಅಂತ ಡಿವೈಡ್ ಮಾಡ್ತೀವಿ. ಯಾವುದು ಅನ್ಕೌಂಟೇಬಲ್ ಇರುತ್ತೋ ಆ ಪದದ ಹಿಂದೆ, ಹೆಸರಿನ ಹಿಂದೆ ಯಾವುದೇ ಆರ್ಟಿಕಲ್ ನಾವಿಲ್ಲಿ ಬಳಸೋದಿಲ್ಲ. ನೋಡಿ, ಫಾರ್ ಎಕ್ಸಾಂಪಲ್, ಶುಗರ್ ಈಸ್ ಬ್ಯಾಡ್ ಫಾರ್ ಯುವರ್ ಟೀತ್. ಶುಗರ್ ಈಸ್ ಬ್ಯಾಡ್ ಫಾರ್ ಯುವರ್ ಟೀತ್ ಜನರಲ್ ಸೆನ್ಸಲ್ಲಿ ಬಳಸೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಆ್ಯಕ್ಚುಲಿ. ಓಕೆ, ಏನು ಸಮಸ್ಯೆ ಅಂತ ಇಲ್ಲಿ ನೋಡಿ, ದ ವರ್ಡ್ ಶುಗರ್ ಇದೆ. ಇಲ್ಲಿ ನಾವು ಈ ಪದದ ಹಿಂದೆ ನಾವು ಏನೂ ಬಳಸಿಲ್ಲ, ಯಾವ ಆರ್ಟಿಕಲನ್ನು ಬಳಸಿಲ್ಲ. ಶುಗರ್ ಈಸ್ ಬ್ಯಾಡ್, ಓಕೆ, ಫಾರ್ ಯುವರ್ ಟೀತ್. ನೋಡಿ, ಈ ಥರ ಸೆಂಟೆನ್ಸ್ ಜನರಲ್ ಸೆನ್ಸಲ್ಲಿ ಬಳಸಿದ್ವಿ. ಅದೇ ನೋಡಿ, ಇದನ್ನು ನಾವು ಪರ್ಟಿಕ್ಯುಲರ್ ಸೆನ್ಸಲ್ಲಿ ಬಳಸಿರಿ. ಶುಗರ್ ಅನ್ನೋದನ್ನೇ ಹೇಗೆ ಬಳಸ್ತೀವಿ? ದಹನ ಬಳಸಿನ ಆ್ಯಕ್ಚುಲಿ. ವುಡ್ ಯು ಪಾಸ್ ದ ಶುಗರ್ ಕ್ವಶನ್ ಇದೆ ಇಲ್ಲಿ. ಇದು ಸೆಂಟೆನ್ಸ್ ಸ್ಟಾರ್ಟ್ ಆಗಿರೋದು ಮಾಡಲ್ ಹೆಲ್ಪಿಂಗ್ ವರ್ಬಿಂದ, ಆಕ್ಸಿಲರಿಯಿಂದ. ಸಿ ದ ಶುಗರ್ ಆನ್ ದ ಟೇಬಲ್, ಇದು ಪರ್ಟಿಕ್ಯುಲರ್ ಸೆನ್ಸ್. ಇಲ್ಲಿ ವುಡ್ ಯು ಪಾಸ್ ದ ಶುಗರ್, ಆ ಶುಗರ್ ಸ್ವಲ್ಪ ಕೊಡ್ತೀರಾ ಅಂತ ಈ ಸೆಂಟೆನ್ಸ್ ನಾವು ಯಾವಾಗ ಹೇಳ್ತೀವಿ ಕನ್ನಡದಲ್ಲಿ ಮಾತಾಡಬೇಕಾದ್ರೆ? ನಮ್ಮ ಮುಂದೆ ಶುಗರ್ ಇರುತ್ತೆ ಆ್ಯಕ್ಚುಲಿ. ಅದು ನಾವು ಕ್ವಶನ್ ಕೇಳ್ತಿರ್ತೀವಿ, ಕೇಳಿಸ್ಕೊಳ್ಳೋರಿಗೆ ಗೊತ್ತಿರುತ್ತೆ ಆ್ಯಕ್ಚುಲಿ ಎಲ್ಲಿದೆ ಅಂತ ಶುಗರ್. ಅದು ಅಷ್ಟೇ. ವುಡ್ ಯು ಪಾಸ್ ದ ಶುಗರ್, ಆ ಶುಗರ್ ಸ್ವಲ್ಪ ಕೊಡ್ತೀರಾ, ಆ ಉಪ್ಪು ಸ್ವಲ್ಪ ಕೊಡ್ತೀರಾ ಅಂತ ನಾವು ಕೇಳ್ತೀವಿ. ಅಥವಾ ಸಕ್ಕರೆ ಸ್ವಲ್ಪ ಕೊಡ್ತೀರಾ ಅಂತ ಕೇಳ್ತೀವಲ್ವಾ? ಏನಿದೆ ಅದನ್ನು ಒಂದು ಗ್ಲಾಸ್
ಆ ಗ್ಲಾಸನ್ನು ಸ್ವಲ್ಪ ಕೊಡ್ತೀರ ಅಂತ ಕೇಳ್ತೀವಿ. ಅದೇ ರೀತಿ ಆಗ ಅಂದಾಗ ದಹ ಅಂದರೆ ನೋಡಿ ಹಾ ಅಂತ ಮೀನಿಂಗ್ ಬರುತ್ತೆ. ಆಗ ನಾವಿಲ್ಲಿ ದಹ ಅನ್ನೋದನ್ನು ನಾವಿಲ್ಲಿ ಸೇರಿಸ್ಬೇಕಾಗುತ್ತೆ. ಹಾಗೆ ನೋಡಿ ಇಲ್ಲಿ ನೋಡಿ ಇದು ಅರ್ಥ ತಲೆ ಈಗ ಬಿಫೋರ್ ಅನ್ಕೌಂಟೇಬಲ್ ನಾವು ಮುಂದೆ ನಾವಿಲ್ಲಿ ಯಾವುದೇ ಆರ್ಟಿಕಲ್ಸನ್ನು ಹ್ಯಾಡ್ ಮಾಡೋದಿಲ್ಲ, ಸೇರಿಸೋದಿಲ್ಲ. ಓಕೆ, ಅರ್ಥ ತಲೆ ಈಗ. ನೆಕ್ಸ್ಟ್ ಆದರೆ ಈಗ ಅದೇ ಸೆಂಟೆನ್ಸ್ ನಾವು ಪರ್ಟಿಕ್ಯುಲರ್ ಸೆನ್ಸಲ್ಲಿ ಬರೆದ್ರೆ ಮಾತ್ರ ಅದನ್ನು ಬಳಸ್ತೀವಿ. ಓಕೆ, ನೆಕ್ಸ್ಟ್ ಇದಕ್ಕೆ ಅನ್ಕೌಂಟೇಬಲ್ ನೌನ್ ಒಂದು ರೂಲ್ಸ್. ಇಲ್ಲಿ ಎರಡನೇದು ಅಬ್ಸ್ಟ್ರಾಕ್ಟ್ ನೌನ್, ಬಿಫೋರ್ ಅಬ್ಸ್ಟ್ರಾಕ್ಟ್ ನೌನ್. ಈ ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಏನು ಮೊದಲು ತಿಳ್ಕೊಬೇಕು ನೀವು. ನೋಡಿ ನೌನ್ ನಾನು ಹೇಳಿದೆ ಆ್ಯಕ್ಚುಲಿ ಕೌಂಟೇಬಲ್ ನೌನ್ ಅಂದರೆ ಎಣಿಸ್ಬೋದು ಅಂಥದ್ದು. ಪೆನ್ ಎಣಿಸ್ತೀವಲ್ವ, ಜನಗಳು ಎಣಿಸ್ತೀವಲ್ವ, ಹುಡುಗರು ಎಣಿಸ್ತೀವಿ, ಗರ್ಲ್ಸ್ ನೋಡಿ ಬೈಕ್ಸ್ ಎಲ್ಲ ನಾವೆಲ್ಲ ಕೌಂಟ್ ಮಾಡ್ತಾ ಹೋಗ್ಬೋದು. ಆದರೆ ಇಲ್ಲಿ ಅನ್ಕೌಂಟೇಬಲ್ಲು ಲಿಕ್ವಿಡ್ ಆ್ಯಕ್ಚುಲಿ ಮಾಸ್ ಫಾರ್ಮಲ್ಲಿರುತ್ತೆ, ಅದನ್ನು ನಾವು ಕೌಂಟ್ ಮಾಡೋಕ್ಕಾಗಲ್ಲ. ಆದರೆ ಇಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಇನ್ನೊಂದು ಆ್ಯಕ್ಚುಲಿ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ನೋಡಿ ಏನಂದರೆ ಅರ್ಥ ಮಾಡ್ಕೊಳ್ಳಿ ಕ್ಲಿಯರಾಗಿ. ಅದು ನಮ್ಮ ಬರೀ ಗಣ್ಣಿಗೆ ಆ್ಯಕ್ಚುಲಿ ಕಾಣೋದಿಲ್ಲ, ಗ್ಲಾಸ್ ಹಾಕೊಂಡ್ರೂ ಕಾಣೋಲ್ಲ ಬಿಡಿ. ಓಕೆ ರೈಟ್. ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ನೋಡಿ ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಕಾಣೋದಿಲ್ಲ, ಅದು ನಾವು ಮುಟ್ಟೋದಕ್ಕೂ ಆಗೋದಿಲ್ಲ, ಅದಕ್ಕೆ ಒಂದು ಆಕಾರ ಅನ್ನೋದೇ ಇರೋದಿಲ್ಲ. ಇದನ್ನೇ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತೀವಿ. ನೋಡಿ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ದ ವರ್ಡ್ ಕೊಟ್ಟು ನಾನು ನಿಮಗೆ. ಇಲ್ಲಿ ಲವ್ ಅಂದರೆ ಏನು? ಪ್ರೀತಿಗೆ ಒಂದು ಆಕಾರ ಇದೆಯಾ, ಶೇಪ್ ಇದೆಯಾ, ಅದಕ್ಕೇನಾದ್ರು ಸ್ಟ್ರಕ್ಚರ್ ಇದೆಯಾ? ಇಲ್ಲ ತಾನೇ. ನಾಲೆಡ್ಜ್ ನೋಡಿ ಜ್ಞಾನ, ಅದಕ್ಕೂ ಅಬ್ಸ್ಟ್ರಾಕ್ಟ್ ನಾವು ನೀವೆಲ್ಲ ಅದನ್ನು ಅನುಭವಿಸ್ಬೇಕಷ್ಟೇ, ಅವಾಗ ಮಾತ್ರ ನಿಮಗೆ ತಿಳಿಯುತ್ತೆ. ನೋಡಿ ವಿಸ್ಡಮ್ ಬುದ್ಧಿವಂತಿಕೆ, ಅದಕ್ಕೇನಾದ್ರು ಆಕಾರ ಇದೆಯಾ? ಇಲ್ಲ. ಪೇನಿಗೆ ಆಕಾರ ಇದೆಯಾ? ಅದು ಹೆಂಗೆ ನಾವು ಗೊತ್ತು ಮಾಡ್ಕೊಳ್ಳೋದು? ಅದನ್ನು ಫೀಲ್ ಮಾಡ್ಕೊಳ್ತೀವಿ. ಗ್ರೀಫ್ ಸೇಮ್, ಇವೆಲ್ಲ ಇನ್ನೂ ತುಂಬ ಇದ್ದಾವೆ. ಓಕೆ, ಅದೊಂದೇ ಅಲ್ಲ. ಈಗ ನೋಡಿ ಅದಕ್ಕೋಸ್ಕರ ಹೇಳಿದ್ದು ನಾನು ಎಕ್ಸಾಂಪಲ್ ಎಟ್ಸೆಟ್ರಾ ಅಂತ ಹಾಕಿರೋದು. ಯಾವನ್ನ ನಾವು ಮುಟ್ಟಕ್ಕಾಗಲ್ವೋ, ಯಾವುದೊಂದು ವಸ್ತು ಅದು ಅದರದೇ ಆದಂಥ ಆಕಾರವನ್ನು ಹೊಂದಿಲ್ವೋ ಅಂಥದ್ದನ್ನು ಹೆಂಗೆ ಕರಿತೀವಿ ನಾವು, ಅದು ನೋಡಿ ಅದನ್ನು ನಾವೇನು ಕರಿತೀವಿ? ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಓಕೆ, ಹಂಗಾಗಿ ಇನ್ನೂ ನೋಡಿ ಎಕ್ಸಾಂಪಲ್ ಇಲ್ಲಿ ತೊಗೊಳ್ಳೋಣ. ನೆಕ್ಸ್ಟ್ ಅಂತ ನಾವು ಇಲ್ಲಿ ತೊಗೊಂಡಿನಿ. ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಇದು ನೋಡಿ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಇಲ್ಲಿ ನಾನು ಯಾವುದೇ ಇಲ್ಲಿ ನೋಡಿ ಜನರಲ್ ಸೆನ್ಸ್ ಯಾವುದೇ ಆರ್ಟಿಕಲ್ ನಾನು ಇಲ್ಲಿ ಬಳಸಿಲ್ಲ. ಹಾಗಾದರೆ ಸರಿ ಜನರಲ್ ಸೆನ್ಸ್ ಅಂತ ನೀವು ಹೆಂಗೆ ಎಕ್ಸಾಂಪಲ್ ಕಂಡುಹಿಡಿತೀರಿ ನೀವು? ಅದು ಇಂಪಾರ್ಟೆಂಟ್. ಯಾಕೆ ನಿಮಗೆ ಕನ್ನಡ ಈ ಸೆಂಟೆನ್ಸ್ ಅರ್ಥ ಆಗಲಿ ಬಿಡಲಿ, ಆದರೆ ನೀವು ಅದನ್ನು ಎಕ್ಸಾಂಪಲ್ ಕರೆಕ್ಟಾಗಿ ಉತ್ತರ ಬರೀಬೇಕು ಅಂದರೆ ಒಂದು ಟ್ರಿಕ್ಸ್ ಇದೆ ನೋಡಿ. ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ನೋಡಿ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಅಂತಂದಾಗ ಆನೆಸ್ಟಿ ಅನ್ನೋದ್ರಲ್ಲಿ ಸಬ್ಜೆಕ್ಟ್ ಆಗುತ್ತೆ, ಇದು ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ನೆಕ್ಸ್ಟ್ ಆಮೇಲೆ ದ ಪಾಲಿಸಿ ಅಂದಾಗ ಇದು ಆಬ್ಜೆಕ್ಟ್ ಆಗುತ್ತೆ. ಓಕೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ 3 ಸೆಂಟೆನ್ಸನ್ನು ಡಿವೈಡ್ ಮಾಡ್ತೀವಿ ನಾವಿಲ್ಲಿ. ಓಕೆ, ಅಷ್ಟೇ ಇರುತ್ತೆ, ಸಿಂಪಲಾಗಿರುತ್ತೆ ಸೆಂಟೆನ್ಸು, ಅದು ಲೆಂತಿ ಇರೋದಿರೋದು ಜನರಲ್ ಸೆನ್ಸು. ಆಮೇಲೆ ಇನ್ನೊಂದು ನೋಡಿ, ಇದರಲ್ಲಿ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಅಂತ ಆಯಿತು, ಅಷ್ಟೇ ಕಾಮನಾಗಿ ಹೇಳ್ತೀವಿ. ಪ್ರಾಮಾಣಿಕತೆ ಅದು ಒಳ್ಳೆಯದು ಅಂತ. ಓಕೆ, ಒಳ್ಳೆ ಪಾಲಿಸಿ. ಆದರೆ ಯಾರ ಪ್ರಾಮಾಣಿಕತೆ ಅದ್ರ ಬಗ್ಗೆ ಯಾವುದೇ ಇದು ಇನ್ಫಾರ್ಮೇಷನ್ ಕೊಡಲ್ಲ, ತಿಳ್ಕೊಳ್ಳಿ. ಇದೇ ಸೆಂಟೆನ್ಸ್ ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ. ಓಕೆ ರೈಟ್. ಈಗ ಲವ್ ಈಸ್ ಬ್ಲೈಂಡ್ ಅಂತ ಹೇಳ್ತೀವಿ. ಲವ್ ಈಸ್ ಬ್ಲೈಂಡ್ ಅಂತಂದರೆ ಸಿಂಪಲ್ ಸೆಂಟೆನ್ಸ್ ಅದು. ಯಾರ ಪ್ರೀತಿ ಬ್ಲೈಂಡ್? ಯಾರದು ಪ್ರೀತಿ? ಅಲ್ಲಿ ಯಾವುದೇ ಇನ್ಫಾರ್ಮೇಷನ್ ಇರಲ್ಲ. ಯಾವಾಗ ಅಲ್ಲಿ ಯಾವುದೇ ಇನ್ಫಾರ್ಮೇಷನ್ ಇರಲ್ವೋ, ಖಚಿತತೆ ಇರಲ್ವೋ, ನಿರ್ದಿಷ್ಟತೆ ಸರ್ಟೆಂಟಿ ಇರಲ್ವೋ, ಅದನ್ನು ನಾವೇನು ಕರಿತೀವಿ ನಾವಿಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಅಂತ ನಾವು ಕರಿತೀವಿ. ಅದಕ್ಕೂ ಮೊದಲು ಅದನ್ನು ಜನರಲ್ ಸೆನ್ಸ್ ಕರಿತೀವಿ ನಾವು. ಜನರಲ್ ಸೆನ್ಸ್ ಅಂತಪ್ಪ ಅದರಲ್ಲಿ ಬಳಸ್ತೀವಿ ನಾವು ಅದನ್ನು. ಓಕೆ, ಯಾವ ಒಂದು ಸೆಂಟೆನ್ಸ್ ನಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡಲ್ವೋ ಅದನ್ನು ನಾವಿಲ್ಲಿ ಜನರಲ್ ಸೆನ್ಸ್ ಅಂತ ಕರಿತೀವಿ. ಕಾಮನ ಬಳಸ್ತೀವಿ ಅಲ್ವಾ. ಲವ್ ಈಸ್ ಬ್ಲೈಂಡ್, ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ, ಹೇಳ್ತಾ ಇರ್ತೀವಿ ಆ್ಯಕ್ಚುಲಿ ಅಷ್ಟೇ. ಓಕೆ, ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಮ್ಯಾಂಗೋ ಈಸ್ ಟೇಸ್ಟಿ ಅಲ್ವಾ. ಮಾವಿನಹಣ್ಣು ಟೇಸ್ಟಿಯಾಗಿದೆ. ಯಾವ ಮಾವಿನಹಣ್ಣು, ಯಾರು ತಂದುಕೊಟ್ರೋ ಮಾವಿನಹಣ್ಣು, ಅದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಅಲ್ವಾ. ಅದಕ್ಕೆ ಜನರಲ್ ಸೆನ್ಸಲ್ಲಿ ಇಲ್ಲ ನಾವು ಆರ್ಟಿಕಲನ್ನು ಬಳಸಿಲ್ಲ. ಅದೇ ನೋಡಿ ಇನ್ನೊಂದು ಪರ್ಟಿಕ್ಯುಲರ್ ಸೆನ್ಸೆಲ್ಲ ಬಳಸಿ ನಾನು ನೋಡಿಲಿ ಇದನ್ನು ಆ್ಯಕ್ಚುಲಿ ನಾವು ಹೇಳಿದೆ ಅಬ್ಸ್ಟ್ರಾಕ್ಟ್ ನೌನಲ್ಲಿ ಯಾವುದೇ ಆರ್ಟಿಕಲನ್ನು ಬಳಸೋಗಿಲ್ಲ. ಎಲ್ಲಿ ನೋಡಿ ಗಮನ ಹಿಡ್ಕೊಂಡು ಎಲ್ಲಿ ಬಳಸೋಂಗಿಲ್ಲ, ಜನರಲ್ ಸೆನ್ಸಲ್ಲಿ ಬಳಸೋಗಿಲ್ಲ. ಆದರೆ ಪರ್ಟಿಕ್ಯುಲರ್ ಸೆನ್ಸಲ್ಲಿ ಬಳಸ್ತೀವಿ. ಆ ಸೆಂಟೆನ್ಸ್ ಹಂಗಾರೆ ಪರ್ಟಿಕ್ಯುಲರ್ ಸೆನ್ಸಲ್ಲಿದೆ ಅಂದರೆ ಪರ್ಟಿಕ್ಯುಲರ್ ಸೆನ್ಸ್ ಅಂದರೆ ಒಂದು ವಿಶೇಷವಾದ ಉದ್ದೇಶ ಇದೆ ಅಂತ. ಓಕೆ, ವಿಶೇಷವಾದ ಉದ್ದೇಶ ಅಷ್ಟೇ. ನೋಡಿ ಅದರಲ್ಲಿ ಇದು ಕಂಪ್ಲೀಟ್ ಒಂದು ಮೀನಿಂಗ್ ಕೊಡುತ್ತೆ. ದ ಟೇಸ್ಟ್ ಆಫ್ ಮೈ ಮ್ಯಾಂಗೋಸ್ ಈಸ್ ರಿಯಲಿ ರಿಚ್ ಅಂತ. ಇಲ್ಲಿ ದ ಟೇಸ್ಟ್, ಯಾವುದರ ಟೇಸ್ಟ್ ಇದು? ಮೈ ಮ್ಯಾಂಗೋಸ್, ನನ್ನ ಮಾವಿನ ಹಣ್ಣಿನ ಟೇಸ್ಟ್ ಆ್ಯಕ್ಚುಲಿ ಈಸ್ ರಿಚ್, ಚೆನ್ನಾಗಿದೆ ಅಂತ. ಓಕೆ ಅಲ್ಲ, ಗೊತ್ತಾಗ್ತಾನೆ ಈಗ. ಹಾಗೆ ಈ ಥರ ಇದ್ದಾಗ ನೀವು ಏನು ಮಾಡಬೇಕು?
ದ ಅನ್ನೋದನ್ನು ಸೇರಿಸ್ಬೇಕು. ಇದು ಒಂದು ರೂಲ್ಸ್. ಇನ್ನೊಂದು ಟ್ರಿಕ್ ಏನಿದೆ ಗೊತ್ತಾ? ಈಗ ನಿಮಗೆ ಓಕೆ ಇದು ಸೆಂಟೆನ್ಸ್ ಇದಕ್ಕಿಂತ ಲೆಂತಿ ಆಗಿದೆ ಅಲ್ವಾ, ಒಂದು ರೂಲ್ಸ್ ಅದರಲ್ಲಿ ನೀವು ಅದರಲ್ಲಿ ನೀವು ತಿಳ್ಕೊಬೋದು. ಇನ್ನೊಂದು ಟ್ರಿಕ್ ಏನಂತ ತಿಳ್ಕೊಬೋದು ನೋಡಿ, ಇಲ್ಲಿ ಇದು ಅಬ್ಸ್ಟ್ರಾಕ್ಟ್ ನೌನ್ ಇದೆ ಅಲ್ವಾ, ಅಬ್ಸ್ಟ್ರಾಕ್ಟ್ ನೌನ್ ನಂತರ ಆಫ್ ಬಂದಿದೆ. ಈ ಥರ ಆಫ್ ಬಂದಾಗ ನೀವು ಆ ಪದದ ಹಿಂದೆ ನೀವು ಇಲ್ಲಿ ಡೆಫಿನೆಟ್ ಆರ್ಟಿಕಲನ್ನು ನೀವು ಬರಲೇಬೇಕು. ದ ಟೇಸ್ಟ್ ಆಫ್ ಮೈ ಮ್ಯಾಂಗೋಸ್ ಈಸ್ ರಿಯಲಿ ರಿಚ್ ಅಂತ. ಟ್ರಿಕ್ಸ್ ಗೊತ್ತಾಗ್ತಲ್ಲ ಈಸಿ. ಈಗ ನೋಡಿ, ಒಂದು ಸೆಂಟೆನ್ಸು ಪರ್ಟಿಕ್ಯುಲರ್ ಸೆನ್ಸಲ್ಲಿ ದ ಆರ್ಟಿಕಲನ್ನು ಕಂಪಲ್ಸರಿ ಬರಲೇಬೇಕು. ಓಕೆ, ಆ ಪರ್ಟಿಕ್ಯುಲರ್ ಸೆನ್ಸಲ್ಲಿ ಇದೇ ಸೆಂಟೆನ್ಸ್ ಅಂತ ಗೊತ್ತು ಮಾಡ್ಕೊಳ್ಳೋಕೆ ಏನು ಮಾಡ್ತೀವಿ ನಾವಿಲ್ಲಿ, ಒಂದು ಕ್ಲೂ ಕೊಟ್ಟೆ ನಾನೀಗ. ಆ ಅಬ್ಸ್ಟ್ರಾಕ್ಟ್ ನೌನ್ ನಂತರ ಆಫ್ ಬಂದಿರುತ್ತೆ. ಆಗ ನಾವು ಅದನ್ನು ಆ ಅಬ್ಸ್ಟ್ರಾಕ್ಟ್ ನೌನ್ ಹಿಂದೆ ನಾವು ದ ಅನ್ನು ಸೇರಿಸ್ಬೇಕು. ಓಕೆ, ಆಗದು ಸೆಂಟೆನ್ಸ್ ಕ್ಲಿಯರ್ ಆಗುತ್ತೆ. ನೋಡಿ, ಈ ಆರ್ಟಿಕಲ್ಸ್ ಮೇಲೆ ಹೇಗೆ ನೋಡಿ ಎರರ್ ಐಡೆಂಟಿಫಿಕೇಶನ್ ಕೇಳ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಆರ್ಟಿಕಲ್ಸ್ ಅಂತ ಕೇಳ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಪ್ರಿಪೊಸಿಷನ್ ಕೇಳ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಕಂಜೆಕ್ಷನ್ ಅಂತ ಕೇಳ್ಬೋದು. ಹೇಗೆ ಬೇಕಾದ್ರೂ ಕ್ವಶನ್ ಕೇಳ್ಬೋದು ಎಕ್ಸಾಮಲ್ಲಿ. ಆದರೆ ಇದು ನೀವು ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಓಕೆ, ರೈಟ್. ನೆಕ್ಸ್ಟ್, ಇದು ಅರ್ಥ ಆಯ್ತು ಅನ್ಸೋದು ನಿಮಗೆ ಟ್ರಿಕ್ಸು. ಇಲ್ಲಿ ನೋಡಿ, ಇಲ್ಲಿ ಬರ್ತೀನಿ ನಾನು. ದ ಹಾನೆಸ್ಟಿ ಆಫ್ ದ ಡಾಗ್ ಶೋಡ್ ಅಟ್ ಹೋಮ್ ವಾಸ್ ರಿಯಲಿ ಹಾಸಮ್. ನೋಡಿ, ದ ಹಾನೆಸ್ಟಿ, ಇಲ್ಲಿ ಪ್ರಾಮಾಣಿಕತೆ. ಯಾರ ಪ್ರಾಮಾಣಿಕತೆ? ನಾಯಿಯ ಪ್ರಾಮಾಣಿಕತೆ. ನಾಯಿ ಪ್ರಾಮಾಣಿಕವಾಗಿದೆ ಅಂತ ಎಲ್ಲಿ ಗೊತ್ತಾಗ್ತಾ ಅವಾಗ ಅವರಿಗೆ ಅದನ್ನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೋಡಿ, ದ ಹಾನೆಸ್ಟಿ, ಇಲ್ಲಿ ಹಾನೆಸ್ಟಿ ಆದ ನಂತರ ಏನು ಪದ ಬಂದಿದೆ? ಆಫ್ ಬಂದಿದೆ. ನೀವು ಒಂದು ಕ್ಲೂ ಸಿಗ್ತಾ ಆ್ಯಕ್ಚುಲಿ. ಈ ಕ್ಲೂ ಸಿಕ್ಕಿದ ತಕ್ಷಣ ಇಲ್ಲಿ ದಾನ ಬರಿಬೇಕು. ಆಮೇಲೆ ಹಾನೆಸ್ಟಿ, ಯಾರ ಹಾನೆಸ್ಟಿ ಅದು? ದ ಡಾಗ್. ಆ್ಯಕ್ಚುಲಿ ಏನದು? ಶೋಡ್, ಎಲ್ಲಿ ತೋರಿಸಿರೋದು? ಅಟ್ ಹೋಮ್. ಓಕೆ, ಆ ಮನೆ ಹತ್ರ ತೋರಿಸಿದ್ದಾರೆ ಪ್ರಾಮಾಣಿಕತೆಯ, ಅದು ವಾಸ್ ರಿಯಲಿ ಹಾಸಮ್, ತುಂಬ ಚೆನ್ನಾಗಿದೆ ಅಂತ. ಓಕೆ, ಈ ಥರ ನೀವು ಟ್ರಿಕ್ಸನ್ನು ಬಳಸ್ಕೊಳ್ಬೇಕು ಎಕ್ಸಾಮ್ ಬರೀಬೇಕಾದ್ರೆ. ಯಾಕೆಂದರೆ ಎಲ್ಲ ಸೆಂಟೆನ್ಸು ನೀವು ಬಯಾಟ್ ಅಂತೂ ಹಾಕೋಬೇಡಿ. ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ನೀವೇ ಬಯಾಟ್ ಹಾಕೋದಾಗಲಿ, ನಂಗೆ ಅರ್ಧ ಬರ ತಿಳ್ಕೊಂಡ್ರೆ ನಿಜಕ್ಕೂ ಸಹ ಎಕ್ಸಾಮಲ್ಲಿ ನೀವು ಅಂದ್ಕೊಂಡ ರೀತಿಯಲ್ಲಿ ಮಾರ್ಕ್ಸನ್ನು ಪಡೆಯೋದಕ್ಕೆ ಆಗೋದೇ ಇಲ್ಲ. ನೋಡಿ, ಇದು ನೀವು ಅರ್ಥ ಆಗಿಲ್ಲ ಅಂದರೆ ನಮ್ಮದು ಆ್ಯಕ್ಚುಲಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ಲಿಂಕ್ ಹಾಕಿರ್ತೀನಿ. ಅದರಲ್ಲಿ ನೀವು ಕಮೆಂಟ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಓಕೆ, ರೈಟ್. ಕ್ವಶನ್ ಕೇಳ್ಬೋದು ಅಲ್ಲಿ. ಆ್ಯಂಡ್ ಮೈ ಫೋನ್ ನಂಬರ್ ಆಲ್ಸೋ ಅಲ್ಲಿ ಇರುತ್ತೆ, ನೀವು ಫೋನ್ ಮಾಡ್ಬೋದು. ನೆಕ್ಸ್ಟ್, ಆ್ಯಕ್ಚುಲಿ 2 ರೂಲ್ಸ್ ಆ್ಯಕ್ಚುಲಿ ಓವರ್. ಒನ್ ಇದೆ ಬಿಫೋರ್ ಅನ್ಕೌಂಟೇಬಲ್ ನೌನ್. ಸೆಕೆಂಡ್ ಥಿಂಗ್ ಈಸ್ abstract noun. Before abstract noun we don't use any articles, only in general sense. ಓಕೆ, ಅರ್ಥ ಮಾಡ್ಕೊಳ್ಳಿ. ಜನರಲ್ ಸೆನ್ಸ್ ಮತ್ತು ಪರ್ಟಿಕ್ಯುಲರ್ ಸೆನ್ಸ್ ಬಗ್ಗೆ. ನೆಕ್ಸ್ಟ್ ಇನ್ನೊಂದು ಹೋಗ್ತಿರೋದು ಬಿಫೋರ್ ಪ್ರಾಪರ್ ನೌನ್. ನೋಡಿ, ಭೂಮಿ ಮೇಲಿರುವ ಪ್ರತಿಯೊಂದು ವಸ್ತು, ಪ್ರಾಣಿ, ಜೀವಿಗಳಿಗೆ ಎಲ್ಲಕ್ಕೂ ಒಂದು ಹೆಸರಿದೆಯಲ್ವಾ. ಆ ಹೆಸರನ್ನೇ ನಾವೇನು ಕರಿತೀವಿ? ಅಂಕಿತ ನಾಮ ಅಥವಾ ಪ್ರಾಪರ್ ನೌನ್ ಅಂತ ಕರಿತೀವಿ. ಅದರಲ್ಲಿ ಏನೂ ವ್ಯತ್ಯಾಸ ಇರೋದಿಲ್ಲ. ನೀವಿಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಹೆಸರಾಗಲಿ, ಪ್ರಾಣಿಯ ಹೆಸರಾಗಲಿ, ಯಾವುದೋ ವಸ್ತು ಹೆಸರಾಗಲಿ, ಆ ಹೆಸರಿನ ಹಿಂದೆ ನೀವಿಲ್ಲಿ ಯಾವುದೇ ಆರ್ಟಿಕಲನ್ನು ಬಳಸೋ ಹಾಗಿಲ್ಲ ಇಲ್ಲಿ ಜನರಲ್ ಸೆನ್ಸಲ್ಲಿ. ಅದನ್ನು ಸ್ವಲ್ಪ ಹೇಳ್ತೀನಿ, ಫುಲ್ ತಿಳ್ಕೊಂಬೇಡಿ. ಹಾಗಾದರೆ ನಾವು ಸಾಕಲ್ಲ, ಹಂಗೆ ಅಷ್ಟು ತಿಳ್ಕೊಂಡ್ರೆ ನಾವು ಮುಂದೆ ಇಷ್ಟು ತಿಳ್ಕೊಂಡ್ರೆ ಸಾಕಂಗಾರೆ ಯಾವ ಹೆಸರಿನ ಹಿಂದೆ ಬರೆಯೋಗಿಲ್ಲ ಅಂತ ಹಾಗೆ ಅನ್ಕೊಂಬೇಡಿ. ಹೇಳ್ತೀನಿ ಯಾಕೆ ಅಂತ. ಓಕೆ, ನೋಡಿ ಎಲ್ಲಿ ನಾವು ಬಳಸೋಂಗಿಲ್ಲ. ಓಕೆ, ಇದೆ. ಓಕೆ, ಸಿ, ಡು ನಾಟ್ ಯೂಸ್ ಎನಿ ಆರ್ಟಿಕಲ್ ಬಿಫೋರ್ ದ ನೇಮ್ಸ್ ಆಫ್ ಕಂಟ್ರೀಸ್. ದೇಶಗಳ ಹೆಸರು ಮುಂದೆ, ವ್ಯಕ್ತಿ ಹೆಸರು ಮುಂದೆ, ತಿಂಗಳ ಹೆಸರು ಮುಂದೆ, ದಿನಗಳ ಹೆಸರು, ಹಬ್ಬ ಹರಿದಿನಗಳ ಹೆಸರುಗಳ ಮುಂದೆ, ಹಿಂದೆ ಯೂನಿವರ್ಸಿಟಿ ಆ್ಯಂಡ್ ಪ್ಲೇಸ್ಗಳು, ಸಿಟಿಗಳು, ಟೌನ್ಗಳು, ಬೀದಿಗಳು, ಪ್ರತಿಯೊಂದಕ್ಕೂ ಹೆಸರು ಕೊಟ್ಟಿದ್ದೀವಿ. ಆ್ಯಕ್ಚುಲಿ ನಾವು ಹೆಸರುಗಳಿಂದ ಬಳಸೋಗಿಲ್ಲ. ಆದರೆ ಒಂದು ನೋಡಿ, ದೇಶಗಳ ಹೆಸರುಗಳ ಹಿಂದೆ ನಾವು ಬಳಸ್ತೀವಿ. ಅದಕ್ಕೆ ಮುಂಚೆ ಇಲ್ಲಿ ನೋಡಿ, ಐ ಲೀವ್ ಇನ್ ಇಂಡಿಯಾ ನಾವು ಏನೂ ಬಳಸಿಲ್ಲ ಆ್ಯಕ್ಚುಲಿ. ಪರ್ ಸೆಂಟೆನ್ಸ್ ಐ ಲೀವ್ ಇನ್ ಇಂಡಿಯಾ, ಇಲ್ಲಿ ನಾನು ಆರ್ಟಿಕಲ್ ಬಳಸಿಲ್ಲ. ಇದು ಐ ಆಮ್ ರಂಗಸ್ವಾಮಿ, ಮೈ ನೇಮ್ ಈಸ್ ರಂಗಸ್ವಾಮಿ. ಇಲ್ಲಿ ನಾನು ಯಾವುದೇ ಆರ್ಟಿಕಲನ್ನು ನನ್ನ ಹೆಸರು ಹಿಂದೆ ಬಳಸಿಲ್ಲ. ಐ ವಾಸ್ ಬಾರ್ನ್ ಆನ್ 8th August 2000 ಅಂತಿದೆ. ಇಲ್ಲಿ ಆ್ಯಕ್ಚುಲಿ ಆಗಸ್ಟ್ ಇದು ತಿಂಗಳ ಹೆಸರು, ಅದರಿಂದ ಆರ್ಟಿಕಲ್ ನಾನು ಬಳಸಿಲ್ಲ. ಐ ಗೋ ಶಾಪಿಂಗ್ ಆನ್ ಮಂಡೇ, ಇಲ್ಲೂ ಸಹ ಆರ್ಟಿಕಲ್ ನಾನು ಬಳಸಿಲ್ಲ. ನೋಡಿ, ದೀಪಾವಳಿ ಹಬ್ಬದ ಹೆಸರು, ಅಲ್ಲೂ ಸಹ ನಾನು ಬಳಸಿಲ್ಲ. ಸಿಟಿ ಹೆಸರು ಬೆಂಗಳೂರು ಆ್ಯಂಡ್ ಯೂನಿವರ್ಸಿಟಿ, ಅಲ್ಲೂ ನಾನು ಬಳಸಿಲ್ಲ. ಹಾಗಾದರೆ ಎಲ್ಲಿ ಬಳಸ್ಬೋದಾಗುತ್ತೆ? ನೋಡಿ, ವಿ ಯೂಸ್ ದ before the names of countries or states which include words like republic, union, kingdom, states, emirates and ES. ನೋಡಿ, ಇಲ್ಲಿ ಕೆಲವೊಂದು ದೇಶಗಳ ಹೆಸರುಗಳಲ್ಲಿ ಕೆಲವೊಂದು ಪದಗಳು ಇರ್ತಾವೆ ಆ್ಯಕ್ಚುಲಿ. ಯಾವ ಪದಗಳು ನೋಡಿ, ಇಲ್ಲಿ ರಿಪಬ್ಲಿಕ್ ಅನ್ನೋದಿದೆ, ಇಲ್ಲಿ ಯೂನಿಯನ್ ಇದೆ, ಕಿಂಗ್ಡಮ್ ಇದೆ, ಸ್ಟೇಟ್ಸ್, ಎಮಿರೇಟ್ಸ್, ES. ಯಾವುದೋ ಒಂದು ದೇಶದ ಹೆಸರು ಈ ಪದಗಳಿಂದ ಅಥವಾ ಈ ಲೆಟರ್ಗಳಿಂದ ಏನಾದ್ರು ಎಂಡ್ ಆಗಿದ್ದರೆ
ಇಲ್ಲಾಂದರೆ ಆ ದೇಶಗಳ ಹೆಸರಿನಲ್ಲಿ ಈ ಪದಗಳು ಇದ್ದರೆ ಆಗ ಆ ದೇಶದ ಹೆಸರಿನ ಹಿಂದೆ ನೀವು ದ ಆರ್ಟಿಕಲನ್ನು ಡೆಫಿನೆಟ್ ಆರ್ಟಿಕಲನ್ನೇ ಬರಿಬೇಕು. ಓಕೆ, ಅರ್ಥ ಮಾಡ್ಕೊಂಡ್ರಾ? ಅದು ಇಲ್ಲಿ ನಾನು ಮಾಡಿ ನೋಡಿ, ದ ಯುನೈಟೆಡ್ ಕಿಂಗ್ಡಮ್. ದ ಯುನೈಟೆಡ್ ಕಿಂಗ್ಡಮ್ ನೋಡಿ, ಯುನೈಟೆಡ್ UK ಅದು ಆ್ಯಕ್ಚುಲಿ ಇಂಗ್ಲೆಂಡ್, ರೈಟ್? ಯುನೈಟೆಡ್ ಕಿಂಗ್ಡಮ್ ನೋಡಿ, ಯುನೈಟೆಡ್ ಕಿಂಗ್ಡಮಲ್ಲಿ UK ಕಿಂಗ್ಡಮ್ ಅನ್ನೋ ಪದ ಬಳಸಿದ್ದೀವಿ, ಅದರಿಂದ ನಾವಿಲ್ಲಿ ದ ಅನ್ನೋದನ್ನು ಸೇರಿಸಿದ್ದೀವಿ. ಇಲ್ಲಿ ನೋಡಿ, ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಈ ಅಮೆರಿಕದ USA ಅಲ್ಲ, ಆ್ಯಕ್ಚುಲಿ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಈ ದೇಶದ ಹೆಸರಲ್ಲಿ ನೋಡಿ ಸ್ಟೇಟ್ಸ್ ಅಂತ ಪದ ಇದೆ, ಅದರಿಂದ ನಾವೇನು ಬರೀಬೇಕು? ನಾವಿಲ್ಲಿ ಡೆಫಿನೆಟ್ ಆರ್ಟಿಕಲ್ ಬರೀಬೇಕು. ಇಲ್ಲ ನೋಡಿ, ದ UAE, ದ ಯುನೈಟೆಡ್ ಅರಬ್ ಎಮಿರೇಟ್ಸ್. ಇಲ್ಲಿ ಈ ದೇಶದ ಹೆಸರಲ್ಲಿ ಎಮಿರೇಟ್ಸ್ ಅಂತ ಇದೆ, ಅದರಿಂದ ನಾವಿಲ್ಲಿ ದ ಆರ್ಟಿಕಲನ್ನು ಸೇರಿಸಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ನೆದರ್ಲ್ಯಾಂಡ್ಸ್. ಇಲ್ಲಿ ದ ನೆದರ್ಲ್ಯಾಂಡ್ಸ್ ಎಂಡ್ ಆಗಿರೋದು ಎಸ್ ಇಂದ, ಅದರಿಂದ ನಾವು ದ ಹಾಕಿದ್ದೀನಿ. ಇಲ್ಲಿ ನೋಡಿ ವೆಸ್ಟ್ ಇಂಡೀಸ್, ದ ವೆಸ್ಟ್ ಇಂಡೀಸ್ ಆಗುತ್ತೆ ಇಲ್ಲಿ. ಇಂತಹ ಹೀಗೆ ನೀವು ಕೆಲವು ದೇಶಗಳ ಹೆಸರುಗಳ ಹಿಂದೆ ನೀವು ದ ಆರ್ಟಿಕಲನ್ನು ನೀವು ಬಳಸಬೇಕಾಗುತ್ತೆ. ನೀವು ಇದನ್ನು ಆ್ಯಕ್ಚುಲಿ ಕಂಪ್ಲೀಟ್ 23 ರೂಲ್ಸ್ಗಳನ್ನು ಕಲ್ತ್ಕೊಂಡು ನಿಮ್ಮ ಮನಸ್ಸಲ್ಲಿ ಅದನ್ನು ಹಿಡ್ಕೊಳ್ಬೇಕು. ಅಲ್ಲೇವರೆಗೂ ನೀವು ಜಸ್ಟ್ ಒಂದು ಸಲ ನೋಡಿಬಿಟ್ಟು ವಿಡಿಯೋನ ನಾನು ಕಲ್ತಿದ್ದೆ ಗೊತ್ತಾಗಿತ್ತೆ ಅಂತ ನೀವು ಹೋದರೆ ನಿಜಕ್ಕೂ ಸಹ ಕನ್ಫ್ಯೂಸ್ ಆಗೇ ಆಗುತ್ತೆ. ಈ ವಿಡಿಯೋ ಆದ ನಂತರ ನಾನೀಗ ಆ್ಯಕ್ಚುಲಿ ಆರ್ಟಿಕಲ್ಸ್ ಮೇಲೆ ಎಕ್ಸಸೈಸ್, ಅದನ್ನು ಎಕ್ಸಸೈಸ್ ಬಗ್ಗೆ ಹೇಗೆ ನಾವು ಆನ್ಲೈನ್ ಎಕ್ಸಾಮಲ್ಲಿ ಹೇಗೆ ನಾವು ಆನ್ಸರ್ ಮಾಡೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ವಿತ್ ಎಕ್ಸಾಂಪಲ್ಸು. ಅದಕ್ಕೆ ಪ್ರಾಕ್ಟೀಸ್ ಸೆಕ್ಷನ್ ಆನ್ ಆರ್ಟಿಕಲ್ಸ್ ಬಗ್ಗೆ ನಾನು ಬಿಡ್ತೀನಿ. ಓಕೆ, ನೋಡಿ ಇನ್ನೊಂದು 4th ರೂಲ್ಸ್. ಆ್ಯಕ್ಚುಲಿ ಒಂದು ಅನ್ಕೌಂಟೇಬಲ್ ಆಯಿತು, ಓಕೆ, ಅಬ್ಸ್ಟ್ರಾಕ್ಟ್ ನೌನ್ ಆಯಿತು 2nd ರೂಲ್ಸು. 3rd ರೂಲ್ಸ್ ಏನಾಯ್ತೇಳಿ, ಬಿಫೋರ್ ಪ್ರಾಪರ್ ನೌನು, ಅಲ್ಲಿ ನಾವು ಆರ್ಟಿಕಲ್ಸನ್ನು ಬಳಸೋದಿಲ್ಲ ಅಂತ ಆಯ್ತು ಇಲ್ಲಿ ಜನರಲ್ ಸೆನ್ಸಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಬಿಫೋರ್ ನೇಮ್ಸ್ ಆಫ್ ಮೀಲ್ಸ್, ಆಹಾರ ಹೆಸರುಗಳ ಹಿಂದೆ ನಾವಿಲ್ಲಿ ಯಾವುದೇ ಆರ್ಟಿಕಲನ್ನು ನಾವು ಬಳಸೋಗಿಲ್ಲ ಜನರಲ್ ಸೆನ್ಸ್ ಇದ್ದಾಗ. ಸಿಂಪಲ್ ಜನರಲ್ ಸೆನ್ಸಸ್ ಅಂದರೆ ಸಿಂಪಲ್ ಸೆನ್ಸ್, ಅದು ಸೆಂಟೆನ್ಸೇ ಸಿಂಪಲ್ ಆಗಿರುತ್ತೆ, ಅದು ಜಸ್ಟ್ ಕಾಮನ್ನಾಗಿ ಹೇಳ್ತೀವಿ. ಅದು ನೋಡಿ, ಮದರ್ ಈಸ್ ಕುಕಿಂಗ್ ಲಂಚ್. ಲಂಚ್ ಅಂದರೆ ಊಟ, ಓಕೆ ರೈಟ್? ಮಧ್ಯಾಹ್ನ ಊಟ ಮಾಡಿದರೆ ಅದನ್ನೇ ಲಂಚ್ ಅಂತೀವಿ, ಅದೇ ಊಟ ನೈಟ್ ಊಟ ಮಾಡಿದರೆ ಸಪ್ಪರ್ ಡಿನ್ನರ್ ಅಂತೀವಿ. ಓಕೆ, ಆ ಥರ. ಓಕೆ, ಮದರ್ ಈಸ್ ಕುಕಿಂಗ್ ಲಂಚ್. ಈ ಸೆಂಟೆನ್ಸಲ್ಲಿ ನೋಡಿ, ಇದು ಈ ಸೆಂಟೆನ್ಸ್ ಎಷ್ಟು ಸಿಂಪಲ್ ಆಗಿತ್ತು ನೋಡಿ. ನೋಡಿ ಈ ಸೆಂಟೆನ್ಸ್ ಇದು ಆ್ಯಕ್ಚುಲಿ ಮದರ್ ಈಸ್ ಕುಕಿಂಗ್ ಲಂಚ್. ಇಲ್ಲಿ ಪದ ಇದೆಯಾ, ಲಂಚ್ ಇದೆಯಲ್ಲ, ಅದರಿಂದ ನಾವು ಯಾವುದೇ ಆರ್ಟಿಕಲನ್ನು ಬಳಸಿಲ್ಲ. ಸೆಂಟೆನ್ಸ್ ನೋಡಿ ಹೇಳಿದೆ ನಾನೀಗ, ಇದು ಸಬ್ಜೆಕ್ಟು, ಆ್ಯಕ್ಚುಲಿ ಇದು ಸಬ್ಜೆಕ್ಟು, ಇದು ಹೆಲ್ಪಿಂಗ್ ವರ್ಬು, ಇದು ಆಬ್ಜೆಕ್ಟ್. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಆಬ್ಜೆಕ್ಟ್. ಜನರಲ್ ಸೆನ್ಸ್ ಅಂತಂದರೆ ನೀವು ಗೊತ್ತು ಮಾಡಬೇಕು ಅಂದರೆ ನೀವು ಆಗ ಈಗಲೇ ಹೇಳಿದ್ದೀನಿ, ಸೆಂಟೆನ್ಸು ಶಾರ್ಟ್ ಇರುತ್ತೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಮಾತ್ರ ಇರುತ್ತೆ, ಯಾವುದೇ ಕನೆಕ್ಟರ್ಸ್ ಆಗಲಿ ಅಡ್ಜೆಕ್ಟಿವ್ಸ್ ಆಗಿ ಸೆಂಟೆನ್ಸಲ್ಲಿ ಇರೋದಿಲ್ಲ. ಓಕೆ, ಹಾಗಾಗಿ ಅದು ತಿಳ್ಕೊಳ್ಳಿ. ಅದಿಲ್ಲ ಅಂದಾಗ ನೀವು ಯಾವುದೇ ಆರ್ಟಿಕಲನ್ನು ಬಳಸೋಗಿಲ್ಲ ಅಷ್ಟೇ. ಅದನ್ನು ನಾವು ನೋಡಿ, ಇದನ್ನು ನಾವು ಪರ್ಟಿಕ್ಯುಲರ್ ಸೆನ್ಸಲ್ಲಿ ಬಳಸ್ತೀವಿ. ದ ಲಂಚ್ ಇಲ್ಲಿ ದ ಅಂತ ಬಳಸಿದ್ದೀನಿ, ದ ಲಂಚ್ ಅಂತ ಬಂತು. ವಿ ಹ್ಯಾಡ್ ಅಟ್ ಹೋಮ್ ವಾಸ್ ವೆರಿ ಟೇಸ್ಟಿ. ನೋಡು, ಲಂಚ್ ವಾಸ್ ವೆರಿ ಟೇಸ್ಟಿ ಅಂತ ಅಂದರೂ ಬೇಕಾರೆ ಜಸ್ಟ್ ಲಂಚ್ ವಾಸ್ ವೆರಿ ಟೇಸ್ಟಿ, ಈ ಪದ ಎರಡಿಲ್ಲ ಅಂತ ಹೇಳಿದರೆ ಅದು ಜನರಲ್ ಸೆನ್ಸ್ ಆಗೋದು ಆ್ಯಕ್ಚುಲಿ. ಅದರಲ್ಲಿ ಪರ್ಟಿಕ್ಯುಲರ್ ಸೆನ್ಸ್ ಹೇಗಾಗಿದೆ ಅಂದರೆ ದ ಲಂಚ್, ಊಟ. ಓಕೆ, ಪರ್ಟಿಕ್ಯುಲರ್ ಸೆನ್ಸ್ ದ ಲಂಚ್ ವಿ ಹ್ಯಾಡ್ ಅಟ್ ಹೋಮ್, ಮನೇಲಿ ಊಟ ಮಾಡಿದ್ವಲ್ಲ ಆ ಊಟ ವಾಸ್ ವೆರಿ ಟೇಸ್ಟಿ, ಅದು ತುಂಬ ಚೆನ್ನಾಗಿತ್ತು ಅಂತ. ನೋಡಿ ಈ ಊಟದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತೈತಲ್ವ. ಯಾವ ಊಟ ಇದು? ಮನೇಲಿ ಊಟ ಮಾಡಿದ್ದು. ಆ ಊಟ ಎಷ್ಟು ಚೆನ್ನಾಗಿದೆ, ವೆರಿ ಟೇಸ್ಟಿಯಾಗಿದೆ. ಇದ್ರ ಬಗ್ಗೆ ಇಂಟ್ರಡಕ್ಷನ್ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಆದರೆ ಇದ್ರಲ್ಲಿ ಸಿಗ್ತಿದೆಯಾ, ಮದರ್ ಈಸ್ ಕುಕಿಂಗ್ ಲಂಚ್ ಆಯಿತು, ತಾಯಿ ಅಡುಗೆ ಮಾಡ್ತಿದ್ದಾಳೆ ಅಷ್ಟೇ. ಓಕೆ, ಹೇಗೆ ಅಡುಗೆ ಮಾಡ್ತಿದ್ದಾರೆ, ಅಡುಗೆ ಹೇಗಿದೆ, ರೈಟ್? ಅದೇನು ಇನ್ಫಾರ್ಮೇಷನ್ ನಮಗೆ ಗೊತ್ತಿಲ್ಲ. ಆದ ಜನರಲ್ ಸೆನ್ಸಿಗೂ ಇದೇ ಡಿಫ್ರೆನ್ಸ್ ಇರೋದು, ಜನರಲ್ ಸೆನ್ಸಿಗೂ ಮತ್ತು ಪರ್ಟಿಕ್ಯುಲರ್ ಸೆನ್ಸಿಗೂ ಇರೋ ಡಿಫ್ರೆನ್ಸ್. ನೆಕ್ಸ್ಟ್ ನೋಡಿ ಇನ್ನೊಂದು, ಡಿನ್ನರ್ ಈಸ್ ರೆಡಿ. ಡಿನ್ನರ್ ಈಸ್ ರೆಡಿ ಅದು ಸಿಂಪಲ್ಲು, ಸಬ್ಜೆಕ್ಟು ವರ್ಬು ಆಬ್ಜೆಕ್ಟ್ ಇದೆ ಅಷ್ಟೇ, ಜನರಲ್ ಸೆನ್ಸ್. ಈಗಿದ್ದಾಗ ನೋಡಿ ಹೇಳಿನಿ, ಡಿನ್ನರ್ ಅಂತ ನಾವು ಸೆಂಟೆನ್ಸನ್ನು ಪ್ರಾರಂಭದಲ್ಲೇ ಬಳಸಿದ್ದೀವಿ. ಆ ಸೆಂಟೆನ್ಸ್ ಶಾರ್ಟ್ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಇದು ಸೆಂಟೆನ್ಸ್ ಹೇಗಿದೆ, ಸ್ಟ್ರಕ್ಚರು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದೆ, ಯಾವುದೇ ಅಡ್ಜೆಕ್ಟಿವ್ಸ್ ಇಲ್ಲ. ಹಾಗಾದರೆ ಏನು ತಿಳ್ಕೊಳ್ಳಿದ್ದು, ಜನರಲ್ ಸೆನ್ಸ್ ಅಷ್ಟೇ ತಿಳ್ಕೊಳ್ಳಿ. ಜನರಲ್ ಸೆನ್ಸ್ ಇದ್ದಾಗ ಯಾವುದೇ ಆರ್ಟಿಕಲ್ಸ್ ಬಳಸಬೇಡಿ. ನೋಡಿ ಅದನ್ನೇ ಇಲ್ಲಿ ಬಳಸಿ ನೋಡಿ, ದ ಡಿನ್ನರ್ ದಟ್ ಮೈ ಮಮ್ಮಿ ಮೇಡ್ ವಾಸ್ ರಿಯಲಿ ಡಿಲಿಷಿಯಸ್. ದ ಡಿನ್ನರ್ ದಟ್ ಮೈ ಮಮ್ಮಿ ಮೇಡ್ ವಾಸ್ ರಿಯಲಿ ಡಿಲಿಷಿಯಸ್. ನೋಡಿ ಇಲ್ಲಿ ನಾವು ದ ಅಂತ ಬಳಸ್ತಿದ್ವಿ, ಯಾಕೆ ಹೇಳಿ?
ದಟ್ ಇದೆ ಹೇಳಿ, ನಾನು ಕನೆಕ್ಟರ್ ನಾನು ಹೇಳಿನಿ. ಈ ಕನೆಕ್ಟರ್ ಇಂಥ ಪದಗಳು ನೀವೇನಾದ್ರು ಸೆಂಟೆನ್ಸಲ್ಲಿ ಬಂತು ಅಂದರೆ ನೀವು ದ ಅನ್ನೋದನ್ನು ಸೇರಿಸ್ಬೇಕು. ಎಕ್ಸಾಮಲ್ಲಿ ಆ್ಯಕ್ಚುಲಿ ಇದು ಕೇಳ್ತಾನೆ, ಆ್ಯಕ್ಚುಲಿ ಇಂಥ ಕ್ವಶನ್ಸ್ಗಳು ಕೊಟ್ಟು ಕೇಳ್ತಾರೆ ಆ್ಯಕ್ಚುಲಿ ಎರರ್ ಐಡೆಂಟಿಫಿಕೇಷನಲ್ಲಿ. ಇಲ್ಲಿ ಬರೆಯೋದಿಲ್ಲ, ಜಸ್ಟ್ ಡಿನ್ನರ್ ದಟ್ ಮೈ ಮಮ್ಮಿ ಮೇಡ್ ವಾಸ್ ರಿಯಲಿ ಡಿಲಿಷಿಯಸ್ ಅಂತ ಸೆಂಟೆನ್ಸ್ ಬಂದ್ಬಿಡುತ್ತೆ. ಇವಾಗ ನೀವು ನೋಡಿ, ಈ ಪದವನ್ನು ನೀವು ಅಲ್ಲಿ ಇಲ್ಲ ಅಂದಾಗ ಸೆಂಟೆನ್ಸ್ ರಾಂಗ್ ಅದು. ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ ಇದು ಕೇಳ್ಬೋದು ಆ್ಯಕ್ಚುಲಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ ಅಂತ, ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರನೌನ್ ಅಂತ ಕೇಳ್ಬೋದು. ನೋಡಿ ಪ್ರನೌನ್ ಮೈ ಇದೆ ಆ್ಯಕ್ಚುಲಿ ಇಲ್ಲಿ. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಬಂದಾಗ ಇದನ್ನು ಕೇಳ್ಬೋದು. ಇಲ್ಲಿ ಪ್ರನೌನ್ ಅಂತ ಬಂದಾಗ ಇದನ್ನು ಕೇಳ್ಬೋದು. ಕನೆಕ್ಟರ್ ಬಂದಾಗ ಇದನ್ನು ಕೇಳ್ಬೋದು. ಓಕೆ, ಏನು ಬೇಕಾದ್ರೂ ಕೇಳ್ಬೋದು. ಓಕೆ, ಹೆಲ್ಪಿಂಗ್ ವರ್ಬ್ ಬಂದಾಗ ಇದನ್ನು ಕೇಳ್ಬೋದು. ಈಗ ಹಂಗಾಗಿ ನೀವು ಪ್ರತಿಯೊಂದು ಸಹ ಈ ಸ್ಟ್ರಕ್ಚರ್ ಸೆಂಟೆನ್ಸ್ ಸಿಕ್ಕಾಗ ಒಂದು ಸೆಂಟೆನ್ಸನ್ನು ಈಸಿಯಾಗಿ ಡಿವೈಡ್ ಮಾಡುವಂಥ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು. ಆ್ಯಕ್ಚುಲಿ ಸಬ್ಜೆಕ್ಟ್ ಯಾವುದು, ಹೆಲ್ಪಿಂಗ್ ವರ್ಬ್ ಯಾವುದು, ಮೇನ್ ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು, ಅಡ್ಜೆಕ್ಟಿವ್ ಯಾವುದು, ಅಡ್ ವರ್ಬ್ ಯಾವುದು. ಓಕೆ, ಎಸ್, ಪ್ರತಿಯೊಂದು ನೀವು ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಈಗ ನೋಡಿ ಇನ್ನೊಂದು ಕೋನ, ಐ ಡ್ರಿಂಕ್ ಕಾಫಿ ನೌ, ನಾನು ಈ ಕಾಫಿಯನ್ನು ಕುಡಿತೀನಿ ಅಷ್ಟೇ. ಐ ಡ್ರಿಂಕ್ ಕಾಫಿ ನೌ ಸಬ್ಜೆಕ್ಟ್, ಇದು ಐ ಅನ್ನೋದು ಸಬ್ಜೆಕ್ಟ್ ಆಯಿತು, ಇದು ಮೇನ್ ವರ್ಬ್ ಆಯಿತು, ಇದು ಆಬ್ಜೆಕ್ಟ್ ಆಯ್ತು. ಇಷ್ಟು ಡ್ರಿಂಕ್ ಕಾಫಿ ನೌ ಅಷ್ಟೇ. ಹಂಗಂದ್ರೆ ಅದು ಜನರಲ್ ಸೆನ್ಸ್, ಅದು ಅದರಲ್ಲಿ ಏನು ಇಲ್ಲ, ವಿಶೇಷತೆ ಇಲ್ಲ. ನಾನು ಕಾಫಿ ಕುಡಿತೀನಿ, ಏನು ವಿಶೇಷತೆ ಇದೆಯಾ ಅದರಲ್ಲಿ? ಏನೂ ಇಲ್ಲ, ದಿನನಿತ್ಯ ನೀವು ಮಾಡೋ ಕೆಲಸ ತಾನೆ ಅದು, ಅಷ್ಟೇ. ಹಾಗಿದ್ದಾಗ ಆದರೆ ಅದು ಆ ಸೆಂಟೆನ್ಸಲ್ಲಿ ಒಂದು ವಿಶೇಷಣ ಬಂತು ಅಂತಂದರೆ ಅಲ್ಲಿ ನೀವೇನಾದ್ರು ಬರಿಬೇಕಾಗುತ್ತೆ. ಅಲ್ಲಿ ಏನಾದ್ರು ವಿಶೇಷಣ ಇದ್ದರೆ, ಅಡ್ಜೆಕ್ಟಿವ್ ಏನಾರು ಇದ್ದರೆ ನೀವು ಎ ಅಥವಾ ಯಾನ್ ಅಂತ ಮಾತ್ರ ಬಳಬೇಕು, ಇಲ್ಲಾಂದರೆ ಬೇರೆದನ್ನು ಬರೆಯೋಕ್ಕೆ ಆಗೋದಿಲ್ಲ. ನೋಡಿ, ಐ ಹ್ಯಾಡ್ ಎ ಕೋಲ್ಡ್ ಕಾಫಿ ಎಸ್ಟರ್ಡೇ, ಇಲ್ಲಿ ಕೋಲ್ಡ್ ಕಾಫಿ ಇದು ವಿಶೇಷಣ ಅಲ್ವಾ? ಹಾಟ್ ಕಾಫಿ ಅಂದರೂ ಸಹ ವಿಶೇಷಣ ಆಗುತ್ತೆ, ಅದ್ರ ಕಾಫಿಯ ವಿಶೇಷಣ ಹೇಗಿದೆ ಕಾಫಿ ಅಂತ. ಓಕೆ, ಐ ಹ್ಯಾಡ್ ಎ ಕೋಲ್ಡ್ ಕಾಫಿ ಎಸ್ಟರ್ಡೇ. ಓಕೆ, ಅರ್ಥ ಆಯ್ತಲ್ಲ ಈಗ? ಹಾಗಾಗಿ ನಾವು ಎ ಆರ್ಟಿಕಲನ್ನು ನಾವಿಲ್ಲಿ ಬರೆದಿದ್ದೀವಿ. ನೆಕ್ಸ್ಟ್ ನೋಡಿ ಇನ್ನೊಂದಿಗೆ ನಾವು ಆ್ಯಕ್ಚುಲಿ ಬಿಫೋರ್ ಮೀಲ್ಸ್ 4 ರೂಲ್ಸ್ ಆಯ್ತು. ಈಗ ಐದನೇ ರೂಲ್ಸ್ ನಾವು ಹೇಗೆ ತಿಳ್ಕೊಬೇಕು ನೋಡಿ. ಬಿಫೋರ್ ಲ್ಯಾಂಗ್ವೇಜಸ್ ನೋಡಿ, ಯಾವುದೇ ಭಾಷೆ ಹಿಂದೆ ನಾವು ಯಾವುದೇ ಆರ್ಟಿಕಲನ್ನು ಬಳಸೋ ಹಾಗಿಲ್ಲ, ಇದೊಂದು ತಿಳ್ಕೊಳ್ಳಿ. ಯಾವುದೇ ಭಾಷೆ ಆಗಿರ್ಬೋದು. ಓಕೆ, ನೋಡಿ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್, ಕನ್ನಡ, ಹಿಂದಿ, ತಮಿಳ್, ಬೇರೆ ಒಂದು ಭಾಷೆಯಲ್ಲೂ ಸಹ ನಾವು ಬಳಸೋ ಹಾಗಿಲ್ಲ. ಓಕೆ, ನೋಡಿ ಅದು ಇಲ್ಲಿ ಜನರಲ್ ಸೆನ್ಸಲ್ಲಿ ಐ ಸ್ಪೀಕ್ ಇಂಗ್ಲೀಷ್, ನೋಡಿ ನಾವೇನು ಬಳಸಿಲ್ಲ ಇಲ್ಲಿ. ನೆಕ್ಸ್ಟ್ ನೋಡಿ, ಹಿಂದಿ ಈಸ್ ಡಿಫಿಕಲ್ಟ್ ಲ್ಯಾಂಗ್ವೇಜ್, ಇಲ್ಲೇನು ಬಳಸಿದ್ದೀನಿ, ಇಲ್ಲೂ ಬಳಸಿಲ್ಲ, ಜಸ್ಟ್ ಆ ಪದನ ಹಾಕಿದ್ದೀನಿ. ವಿ ಟಾಕ್ ಇನ್ ಕನ್ನಡ, ಇಲ್ಲಿ ನಾವು ಯಾವುದೇ ಆರ್ಟಿಕಲನ್ನು ಬಳಸಿಲ್ಲ. ಓಕೆ, ಯಾವುದೇ ಭಾಷೆಯ ಹಿಂದೆ ಯಾವುದೇ ಆರ್ಟಿಕಲನ್ನು ಬಳಸುವಾಗಿಲ್ಲ. ಎಕ್ಸಾಮಲ್ಲಿ ಆ್ಯಕ್ಚುಲಿ ಇದನ್ನು ಭಾಳಷ್ಟು ಸಮಯ ಕೇಳಿದ್ದಾರೆ, ನೀವು ಇದ್ರ ಬಗ್ಗೆ ಗಮನ ಇಟ್ಕೊಳ್ಳಿ. ಆದರೆ ಪರ್ಟಿಕ್ಯುಲರ್ ಸೆನ್ಸಲ್ಲಿ ನಾವು ಇದನ್ನು ಬಳಸ್ತೀವಿ. ಪರ್ಟಿಕ್ಯುಲರ್ ಸೆನ್ಸು ನಿಮಗೆ ಅರ್ಥ ಆಗ್ತಲ್ಲ. ಈಗ ಜನರಲ್ ಸೆನ್ಸು ಪರ್ಟಿಕ್ಯುಲರ್ ಸೆನ್ಸನ್ನು ನಾವು ಹೇಗೆ ಡಿವೈಡ್ ಮಾಡ್ಬೋದು, ಆ ಸೆಂಟೆನ್ಸು ಪರ್ಟಿಕ್ಯುಲರ್ ಸೆನ್ಸಲ್ಲಿ ಇದೆಯೋ ಅಥವಾ ಜನರಲ್ ಸೆನ್ಸಲ್ಲಿ ಇದೆಯೋ ಅನ್ನೋದು ನಾವು ಹೇಗೆ ಪತ್ತೆ ಹಚ್ಚೋದು ಗೊತ್ತಾಗಬೇಕಲ್ಲ, ಅದು ಮೊದಲು ನೀವು ತಿಳ್ಕೊಬೇಕು. ಅದನ್ನು ಆ್ಯಕ್ಚುಲಿ ನಾನು ಹೇಳಿದ್ದೀನಿ, ಈಗಲೇ ನಿಮಗೆ ಅರ್ಥ ಇದೆ ಅನಿಸುತ್ತೆ. ಇದನ್ನು ನೋಡಿ ನೀವೇ ನೋಡಿ ಟ್ರೈ ಮಾಡಿ, ಬರುತ್ತೆ. ಓಕೆ, ಇನ್ನೂ ಇದಾವೆ ಆ್ಯಕ್ಚುಲಿ, ಇನ್ನೂ 21 ರೂಲ್ಸ್ ಇದೆ. ಓಕೆ, ಆ್ಯಕ್ಚುಲಿ ಆ್ಯಕ್ಚುಲಿ ಆಲ್ರೆಡಿ ಇದೆ ಬರ್ದಿ ನಾನಿಲ್ಲಿ. ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಇದೆ. ಇಲ್ಲಿ ಥರ್ಡ್ ಫಾರ್ಮ್ ಆಫ್ ವರ್ಬ್ ಇದೆ ಆ್ಯಕ್ಚುಲಿ, ಸ್ಪೀಕ್, ಸ್ಪೋಕ್, ಸ್ಪೋಕನ್ ಅಂತ. ಇಲ್ಲಿ ಥರ್ಡ್ ಫಾರ್ಮ್ ಆಫ್ ವರ್ಬ್ ಬಂದು ಹೇಳಿನಿ, ಪರ್ಟಿಕ್ಯುಲರ್ ಸೆನ್ಸಲ್ಲಿ ಥರ್ಡ್ ಫಾರ್ಮ್ ಆಫ್ ವರ್ಬ್ ಬರುತ್ತೆ. ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಪೋಕನ್ ಬೈ ದ ಓಲ್ಡ್ ಮ್ಯಾನ್, ಯಾರು ಮಾತಾಡಿರೋಂಥದ್ದು ಇಂಗ್ಲೀಷ್ ಭಾಷೆಯನ್ನು, ವಯಸ್ಸಾಗಿರೋ ವ್ಯಕ್ತಿ ಮಾತಾಡಿರುವ ಇಂಗ್ಲೀಷ್ ಭಾಷೆ ಇದೆಯಲ್ಲ, ಅದು ವಾಸ್ ನಾಟ್ ರಿಯಲಿ ಗುಡ್, ಅದೇನಂತ ಚೆನ್ನಾಗಿ ಇರಲಿಲ್ಲ ಅಂತ ಅರ್ಥ. ಹಂಗಾರೆ ಯಾರು ಈ ಭಾಷೆಯನ್ನು ಮಾತಾಡೋದ್ರ ಬಗ್ಗೆ ಸಂಬಂಧ ಇದೆ. ಓಕೆ, ಅದಕ್ಕೆ ಇದಕ್ಕೂ ಸಹ ನೋಡಿ, ಹಂಗಾಗಿ ನಾವಿಲ್ಲಿ ಇದು ಡೆಫಿನೆಟ್, ಅದು ಒಂದು ನಿರ್ದಿಷ್ಟತೆ ಇದೆ ಇದರಲ್ಲಿ ಅಲ್ವಾ? ಹಾಗಾಗಿ ನಿರ್ದಿಷ್ಟತೆ ಇದೆ ಅಂದಾಗ ಮಾತ್ರ ಪರ್ಟಿಕ್ಯುಲರ್ ಸೆನ್ಸ್ ಅಂತ ಕರಿತೀವಿ. ಅದಕ್ಕೆ ನಾವಿಲ್ಲಿ ದಹ ಅಂತ ಹಾಕ್ತೀವಿ ನೋಡಿ, ಪರ್ಟಿಕ್ಯುಲರ್ ಸೆನ್ಸಲ್ಲಿ ಮಾತ್ರ ದಹ ಅಂತ ಹಾಕ್ತೀವಿ, ಅದನ್ನು ಗಮನ ಇಟ್ಕೊಳ್ಳಿ. ಓಕೆ, ಅದು ಅಡ್ಜೆಕ್ಟಿವ್ಸ್ ಏನಾರು ಬಂದರಲ್ಲಿ ಎ ಅಥವಾ ಹ್ಯಾನ್ ಬರುತ್ತೆ ಎಲ್ಲಿ. ಓಕೆ, ನೆಕ್ಸ್ಟ್ ಪರ್ಟಿಕ್ಯುಲರ್ ಸೆಂಟೆನ್ಸಲ್ಲಿ. ನೆಕ್ಸ್ಟ್ ಓಕೆ, ಇದು 5th ಲ್ಯಾಂಗ್ವೇಜ್ ಆಯಿತು. ನೆಕ್ಸ್ಟ್ ಈಗ ಬಿಫೋರ್ ದೀಸ್ ವರ್ಡ್ಸ್ ನೋಡಿ, ಕೆಲವೊಂದು ಪದಗಳಿವೆ ನೋಡಿ, ಇದು ಭಾಳಷ್ಟು ಕನ್ಫ್ಯೂಷನ್. ನಾನು ಆ್ಯಕ್ಚುಲಿ ಒಂದು ದಿನ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಲೈವ್ ಕ್ಲಾಸ್ಗಳಲ್ಲಿ. ಸ್ಟೂಡೆಂಟ್ಸ್ಗಳು ಈ ಮೇಡಮ್ ಆ್ಯಕ್ಚುಲಿ ಕ್ಲಾಸ್ ಪಾಠ ಮಾಡ್ತಾಯಿದ್ರು, ಹುಡುಗರು ಭಾಳ ಕನ್ಫ್ಯೂಸ್ ಮಾಡ್ಕೊಳ್ತಾಯಿದ್ರು. ಯಾಕೆನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಓಕೆ ನೋಡಿ, ಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿ, ಚರ್ಚ್, ಬೆಡ್, ಹಾಸ್ಪಿಟಲ್, ಪ್ರಿಸನ್, ವೆನ್ ದೀಸ್ ಪ್ಲೇಸಸ್ ಆರ್ ವಿಸಿಟೆಡ್ ಆರ್ ಯೂಸ್ಡ್ ಫಾರ್ ದೆ ಪ್ರೈಮರಿ ಪರ್ಪಸ್. ನೋಡಿ ನೀವಿಲ್ಲಿ ಅರ್ಥ ಮಾಡ್ಕೊಬೇಕಾದ್ರೆ ಅದು ಪ್ರೈಮರಿ ಪರ್ಪಸ್ ಜನರಲ್ ಸೆನ್ಸಲ್ಲಿ. ನೋಡಿ, ಪ್ರೈಮರಿ ಪರ್ಪಸ್ ಅಂದರೆ ಏನು, ಸೆಕೆಂಡರಿ ಪರ್ಪಸ್ ಅಂದರೆ ಏನು, ಅದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ ನಾನು ಹೇಳ್ತೀನಿ ನೋಡಿ,
ಇಲ್ಲಿ ಈ ಪದಗಳು ಬಂದಾಗ ಅಂತಲ್ಲ, ಬಿಫೋರ್ ದೀಸ್ ವರ್ಡ್ಸ್ ಅಂತ ಹೇಳಿದ್ದಾರೆ. ಇನ್ನೂ ಸಹ ವರ್ಡ್ಸ್ಗಳಿದ್ದಾವೆ ನೋಡಿ. ಸ್ಕೂಲ್, ಓಕೆ, ಸ್ಕೂಲ್, ಕಾಲೇಜು. ಸ್ಕೂಲಿಗೆ ರೆಗ್ಯುಲರ್ ದಿನ ಯಾವಾಗ ಯಾರು? ಪ್ರೈಮರಿ ಪರ್ಪಸ್ ಅಂದರೆ ಅದು ಅತಿ ಮುಖ್ಯವಾದದ್ದು ಅಂತ ಅರ್ಥ. ಓಕೆ, ರೈಟ್. ಆದರೆ ನೋಡಿ, ಸ್ಕೂಲಿಗೆ ದಿನ ಹೋಗೋರು ಯಾರು? ಸ್ಟೂಡೆಂಟಿನ ಕೆಲಸ ಏನು? ದಿನ ಸ್ಕೂಲಿಗೆ ಹೋಗಿ ಸ್ಟಡಿ ಮಾಡೋದು. ಟೀಚರ್ಸ್ ಕೆಲಸ ಏನು ಹೇಳಿ? ಟೀಚರ್ಸು ಶಾಲೆಗೆ ಹೋಗಿ ಟೀಚ್ ಮಾಡಬೇಕು, ಅದು ಪ್ರೈಮರಿ ಪರ್ಪಸ್. ಡಾಕ್ಟರ್ ಏನು ಮಾಡಬೇಕು? ಹಾಸ್ಪಿಟಲ್ಗೆ ಹೋದರೆ ಪೇಷಂಟ್ ಟ್ರೀಟ್ ಮಾಡೋದು. ಓಕೆ, ಜಡ್ಜ್ ಏನು ಮಾಡಬೇಕು? ನ್ಯಾಯನ ಕೊಡಬೇಕು. ಲಾಯರ್ಸ್ ಏನು ಮಾಡಬೇಕು? ಕೋರ್ಟಿಗೆ ಹೋಗಿ ದಿನ ಕೋರ್ಟಿಗೆ ಹೋಗ್ತಾರಲ್ವ, ದಿನ ಆರ್ಗ್ಯುಮೆಂಟ್ ಮಾಡಬೇಕು. ಅವ್ರು ಎಲ್ಲಿ ನ್ಯಾಯವನ್ನು ಕೊಡಬೇಕು. ಓಕೆ, ಒದಗಿಸ್ಬೇಕು ಆ್ಯಕ್ಚುಲಿ ನ್ಯಾಯವನ್ನು. ಹಾಗೆ ಫಾದರ್, ಓಕೆ, ಪ್ರೀಸ್ಟ್ ದಿನ ಚರ್ಚಿಗೆ ಹೋಗ್ತಾರೆ. ದಿನ ನಾವು ಮಲಗ್ತೀವಿ, ಗೋ ಟು ಬೆಡ್ ಆ್ಯಕ್ಚುಲಿ. ಅದರಲ್ಲಿ ಇಂಥ ಪದಗಳ ಹಿಂದೆ ನಾವು ಯಾವುದು ಆರ್ಟಿಕಲ್ಸನ್ನು ಬಳಸೋಗಿಲ್ಲ ಪ್ರೈಮರಿ ಪರ್ಪಸಲ್ಲಿ. ನೋಡಿ, ಯಾರು ಹೋಗ್ತಾರೆ? ಈಗ ನಾನು ಒಬ್ಬ ಸ್ಟೂಡೆಂಟ್ ಅಲ್ಲ ಆ್ಯಕ್ಚುಲಿ. ನಾನು ಶಾಲೆಗೆ ಹೋದರೆ ದಿನ ನಾನು ಶಾಲೆಗೆ ಹೋಗಲ್ಲ. ನಾನು ಶಾಲೆಗೆ ಹೋಗ್ತೇನೆ ಅಂದರೆ ಏನೋ ಒಂದು ಪರ್ಪಸ್, ವಿಶೇಷವಾದ ಒಂದು ಪರ್ಪಸ್ ಇರುತ್ತಲ್ವ, ಉದ್ದೇಶ. ವಿಶೇಷವಾದ ಉದ್ದೇಶದಿಂದ ನೀವು ಏನಾದ್ರು ಹೋದರೆ ಅದು ಪರ್ಟಿಕ್ಯುಲರ್ ಸೆನ್ಸ್ ಆಗುತ್ತೆ, ಸೆಕೆಂಡರಿ ಪರ್ಪಸ್ ಆಗುತ್ತೆ. ಇಲ್ಲಿ ಪ್ರೈಮರಿ ಪರ್ಪಸಲ್ಲಿ ಬಳಸೋಗಿಲ್ಲ ಅಂತ ಹೇಳಿದ್ದಾರೆ. ಈಗ ನೋಡಿ, ಡಾಕ್ಟರ್ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ ಮಾಡಬೇಕು, ಅದು ಪ್ರೈಮರಿ ಪರ್ಪಸ್ ಆಫ್ ಡಾಕ್ಟರ್. ಅದು ಆ್ಯಕ್ಚುಲಿ ಡ್ಯೂಟಿ ಅವ್ರದ್ದು. ಅವರಲ್ಲಿ ಪೇಷಂಟ್ ಜೀವವನ್ನು ಉಳಿಸ್ಬೇಕು. ಆ ಪೇಷಂಟ್ನ ಜೀವನ ಉಳಿಸೋ ಬದಲು ಯಾರು ಡಾಕ್ಟರು ಹಾಸ್ಪಿಟ್ಲಿಗೆ ಹೋಗೋದು ಬರೀ ಪೇಷಂಟ್ ಸಾಯಿಸೋಕ್ಕೆ ಹೋಗ್ಬಿಟ್ರೆ ಅದು ಪ್ರೈಮರಿ ಪರ್ಪಸ್ ಆಗುತ್ತಾ? ಆಗಲ್ಲ, ಅದು ಸೆಕೆಂಡರಿ ಪರ್ಪಸ್ ಆಗುತ್ತೆ. ಯಾವ ವ್ಯಕ್ತಿ ತನ್ನ ಪ್ರೈಮರಿ ಪರ್ಪಸ್ ಬಿಟ್ಟು ಬೇರೆ ಬೇರೆ ಕೆಲಸದಲ್ಲಿ ಇನ್ವಾಲ್ವ್ ಆದರೆ, ಬೇರೆ ಕೆಲಸವನ್ನು ಮಾಡಿದರೆ ಅದು ಸೆಕೆಂಡರಿ ಪರ್ಪಸ್ ಅಥವಾ ಪರ್ಟಿಕ್ಯುಲರ್ ಸೆನ್ಸ್ ಆಗುತ್ತೆ. ಆ ಟೈಮಲ್ಲಿ ನಾವು ದವನ್ನು ಬಳಸ್ತೀವಿ, ಪ್ರೈಮರಿ ಸೆನ್ಸಲ್ಲಿ ಬಳಸೋದಿಲ್ಲ. ನೋಡಿ, ಒಬ್ಬರು ಪೊಲೀಸ್ ಅವ್ರ ಡ್ಯೂಟಿ ಏನು? ದಿನ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅದು ನಾವೇ ಪೊಲೀಸ್ ಸ್ಟೇಷನ್ಗೆ ಹೋಗೋದು ದಿನ ಹೋಗ್ತೀವಾ? ಇಲ್ಲ. ಏನಾದ್ರು ಕೆಲಸ ಇದ್ದರೆ, ವಿಶೇಷವಾಗಿ ಕೆಲಸ ಇದ್ದರೆ ಮಾತ್ರ ಹೋಗ್ತೀವಲ್ವ. ಅದೇ ಡಿಫ್ರೆನ್ಸ್ ಅಷ್ಟೇ. ಅದೇ ಪೊಲೀಸು ಅದೇ ಪೊಲಿಟಿಷಿಯನಿಗೆ ಡ್ಯೂಟಿ ಮೇಲೆ ಹೋಗ್ದಲೆ ಬೇರೆ ಕೆಲಸಕ್ಕೆ ಏನಾರು ಹೋದರೆ ಅದು ಅಲ್ಲೋಗಿ ಬೇರೆ ಕೆಲಸ ಮಾಡ್ಕೊಂಡು ಬಂದರೆ ಅದು ಸೆಕೆಂಡರಿ ಪರ್ಪಸ್ ಆಗುತ್ತೆ. ವೆರಿ ಕ್ಲಿಯರ್, ಅರ್ಥ ಆತಲ್ಲ ಈಗ? ಇಷ್ಟೇ ನೋಡಿ, ಟೀಚರು ಶಾಲೆಗೆ ಹೋಗಿ ಪಾಠ ಮಾಡಬೇಕು, ಅದು ಬಿಟ್ಟು ಬೇರೆ ಕೆಲಸ ಮಾಡಿರೋದು ಮಾಡಿದರೆ ಅದು ಅವಾಗ ಅಲ್ಲಿ ನಾವು ಪರ್ಟಿಕ್ಯುಲರ್ ಸೆನ್ಸ್ ಆಗುತ್ತೆ, ಅಲ್ಲಿ ಬಳಸಬೇಕಾಗುತ್ತೆ. ನೋಡಿ, ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಗೋ ಟು ಸ್ಕೂಲ್ ಟು ಸ್ಟಡಿ ಎವ್ರಿ ಡೇ. ಅವ್ರ ಕೆಲಸನೇ ಅದು, ಸ್ಟಡಿ ಮಾಡಬೇಕು. ಡಾಕ್ಟರ್ಸ್ ಗೋ ಟು ಹಾಸ್ಪಿಟಲ್ ಟು ಟ್ರೀಟ್ ಪೇಷಂಟ್ಸ್. ಹೌದು, ಅದು ಕೆಲಸ ಡಾಕ್ಟರ್ಸ್. ಅಲ್ಲಿ ಪರ್ಟಿಕ್ಯುಲರ್ ಸೆನ್ಸಲ್ಲಿ ಹೇಗೆ ಬದಲಾವಣೆ ಆಗುತ್ತೆ? ಲಕ್ಷ್ಮಿ ಈಸ್ ಗೋಯಿಂಗ್ ಟು ದ ಸ್ಕೂಲ್ ಟು ಟಾಕ್ ಟು ಹರ್ ಫ್ರೆಂಡ್. ಲಕ್ಷ್ಮಿ ಈಸ್ ಗೋಯಿಂಗ್ ಟು ದ ಸ್ಕೂಲ್ ಟು ಟಾಕ್ ಟು ಹರ್ ಫ್ರೆಂಡ್. ಲಕ್ಷ್ಮಿ ಶಾಲೆಗೆ ಹೋಗ್ತಾ ಇರೋದು ಏನಕ್ಕೆ ಹೇಳಿ? ಏನಕ್ಕೆ ಹೋಗ್ತಿರೋದು ಲಕ್ಷ್ಮಿ ಶಾಲೆಗೆ? ಟು ಟಾಕ್ ಟು ಹರ್ ಫ್ರೆಂಡ್. ಲಕ್ಷ್ಮಿ ಶಾಲೆಗೆ ಹೋಗಿ ಏನಕ್ಕೆ ಹೋಗ್ಬೇಕಾಯ್ತು? ಶಾಲೆಗೆ ಓದೋದಕ್ಕೆ ಹೋಗ್ಬೇಕು. ಅದು ಬಿಟ್ಟು ಏನು ಮಾಡ್ತಾಳೆ? ಅಲ್ಲಿ ಮಾತನಾಡೋದಕ್ಕೆ ಹೋಗ್ತಾಳೆ. ಲಕ್ಷ್ಮಿ ಈಸ್ ಗೋಯಿಂಗ್ ಟು ದ ಸ್ಕೂಲ್ ಟು ಟಾಕ್ ಟು ಹರ್ ಫ್ರೆಂಡ್. ಓಕೆ. ದೀಪು ಈಸ್ ಗೋಯಿಂಗ್ ಟು ದ ಕಾಲೇಜ್ ಟು ರೈಡ್ ಬೈಸಿಕಲ್. ಟು ರೈಡ್ ಬೈಕ್ ಆ್ಯಕ್ಚುಲಿ. ಬೈಕ್ ಹೊಡೆಯೋದಕ್ಕೆ ಕಾಲೇಜಿಗೆ ಹೋಗ್ತಾನೆ, ಓದೋಕ್ಕೆ ಹೋಗ್ತಾ ಇಲ್ಲ. ಇದು ನೋಡಿ ಸೆಕೆಂಡರಿ ಪರ್ಪಸ್ ಇವೆಲ್ಲ. ಓಕೆ, ಈ ಟೈಮಲ್ಲಿ ನೀವು ಬಳಸಬೇಕಾಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿರೋದು ಪ್ರೈಮರಿ ಉದ್ದೇಶ, ಮುಖ್ಯ ಉದ್ದೇಶ ಮತ್ತು ಸೆಕೆಂಡರಿ ಉದ್ದೇಶಗಳಿದಾವಲ್ಲ. ಪ್ರೈಮರಿ ಪರ್ಪಸ್ ಅಂದರೆ ಮುಖ್ಯ ಉದ್ದೇಶ. ಓಕೆ, ಹಂಗಾಗಿ ಮುಖ್ಯ ಉದ್ದೇಶ ನೋಡಿ, ವ್ಯಕ್ತಿ ದೀಪು ಏನು ಸ್ಟೂಡೆಂಟು ಎಲ್ಲಿ ಹೋಗ್ಬೇಕು? ಕಾಲೇಜಿಗೆ ಓದಕ್ಕೆ ಹೋಗ್ಬೇಕು. ಅದು ಬಿಟ್ಟು ಏನು ಮಾಡ್ತೇನೆ? ಬೈಕ್ ಹೊಡಿತೇನೆ. ಈ ಉದ್ದೇಶಗಳ ಬಗ್ಗೆ ನೀವು ಕರೆಕ್ಟಾಗಿ ಗಮನವನ್ನು ಹರಿಸಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಇರೋದು ಅದೇ, ಜಸ್ಟು ಇಲ್ಲಿ ಉದ್ದೇಶದ ಮೇಲೆ ಇದು ಪಾಯಿಂಟು ಬಿಲ್ಟ್ ಆಗಿರೋವಂಥದ್ದು. ಓಕೆ, ಅರ್ಥ ಮಾಡ್ಕೊಳ್ಳಿ. ಇದೊಂದೇ ಪ್ಲೇಸ್ಗಳಲ್ಲ, ತುಂಬ ಇದು. ಪೋಸ್ಟ್ ಮ್ಯಾನ್ ಕೆಲಸ ಏನು ರೀ? ಪೋಸ್ಟ್ ಮ್ಯಾನ್ ಆ್ಯಕ್ಚುಲಿ ಲೆಟರ್ಗಳನ್ನು ಡೆಲಿವರಿ ಮಾಡ್ಬೇಕು ಕರೆಕ್ಟಾಗಿ. ಅದು ಬಿಟ್ಕೊಂಡು ಬೇರೆ ಕೆಲಸ ಮಾಡ್ಕೊಂಡ್ರೆ, ಅವರ ಪರ್ಸ್ನಲ್ ಕೆಲಸ ಮಾಡ್ಕೊಂಡ್ರೆ, ಲೆಟರ್ ಕೊಡೋಕ್ಕೂ ದುಡ್ಡು ಇಸ್ಕೊಂಡ್ರೆ ಇದೇನು ಸೆಕೆಂಡರಿ ಪರ್ಪಸ್ ಅಂತ ಆಗುತ್ತೆ ಆ್ಯಕ್ಚುಲಿ ಇದು. ಅದೇ. ಓಕೆ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಸೆವೆಂತ್ ಪಾಯಿಂಟ್ ಆ್ಯಕ್ಚುಲಿ, ಸೆವೆಂತ್ ಪಾಯಿಂಟ್. ಬಿಫೋರ್ ನೇಮ್ಸ್ ಆಫ್ ರಿಲೇಷನ್ಸ್, ಸಂಬಂಧಗಳ ಹೆಸರುಗಳ ಹಿಂದೆ ನಾವಿಲ್ಲಿ ಯಾವುದೇ ಆರ್ಟಿಕಲನ್ನು ಬರೆಯೋವಾಗಿಲ್ಲ. ನೋಡಿ, ಸಂಬಂಧಗಳು ಗೊತ್ತಲ್ಲ, ತಂದೆ ತಾಯಿ, ಅಕ್ಕ ಅಣ್ಣ, ಮಾವ, ಅತ್ತೆ, ನಾದಿನಿ, ಓಕೆ, ಚಿಕ್ಕಪ್ಪ ದೊಡ್ಡಪ್ಪ, ಇವೆಲ್ಲ ಸಂಬಂಧಗಳು. ನೋಡಿ, ಫಾದರ್ ಮದರ್, ಆಂಟ್ ಅಂಕಲ್, ಸಿಸ್ಟರ್, ಬ್ರದರ್, ನೀಸ್, ನೆಫ್ಯೂ, ಮದರ್ ಇಲ್ಲ, ಫಾದರ್ ಇಲ್ಲ, ಓಕೆ, ಹಾಗೂ ಕುಕ್, ನರ್ಸ್, ಇವೆಲ್ಲ ಸಂಬಂಧಗಳಿದೆ. ಆ ಪದಗಳಿಂದ ನಾವು ಯಾವುದೇ ಆರ್ಟಿಕಲನ್ನು ಬಳಸುವಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಫಾರ್ ಎಕ್ಸಾಂಪಲ್ ಭಾಗ್ಯ ಈಸ್ ಮದರ್ ಆ್ಯಕ್ಚುಲಿ, ಇದು ಜನರಲ್ ಸೆನ್ಸಲ್ಲಿ ಬಳಸಿ ನಾವಿಲ್ಲಿ.
ಭಾಗ್ಯ ಈಸ್ ಮದರ್. ನಾವು ಯಾಕೆ ಜನರಲ್ ಸೆನ್ಸ್ ಯಾಕೆ ನಾನು ಸ್ಟ್ರೆಸ್ ಮಾಡ್ತೀನಿ ಅಂತ ನೋಡಿ, ಭಾಗ್ಯ ಈಸ್ ಮದರ್ ಅಷ್ಟೇ. ಭಾಗ್ಯ ಒಂದು ತಾಯಿ ಅಷ್ಟೇ. ತಾಯಿ ಯಾರಿಗೆ ತಾಯಿ ಅನ್ನೋದು ಅದೇನಾದ್ರು ಸೆಂಟೆನ್ಸ್ ಹೇಳ್ತಿದೆಯಾ? ಹೇಳ್ತೀಯಲ್ಲ, ಹಂಗಾಗೋದು ಜನರಲ್ ಸೆನ್ಸ್ ಅಷ್ಟೇ. ಮಿಸ್ಟರ್ ರಾವ್ ಈಸ್ ಮೈ ಅಂಕಲ್. ಮಿಸ್ಟರ್ ರಾವ್ ಈಸ್ ಮೈ ಅಂಕಲ್. ನೋಡಿ ಇಲ್ಲಿ ಮೈ ಅಂಕಲ್ ಅಂತ ನಾವು ಬಂದಿದೆ. ಆ್ಯಕ್ಚುಲಿ ನಾವಿಲ್ಲಿ ದಹನ ಸೇರಿಸ್ಬೇಕಾಗತ್ತೆ. ಆ್ಯಕ್ಚುಲಿ ಮೈ ಅಂಕಲ್ ದ ಮಿಸ್ಟರ್ ರಾವ್ ಈಸ್ ಮೈ ಅಂಕಲ್ ಅಂತ ಸೇರಿಸ್ಬೇಕಾಗತ್ತೆ. ಜನರಲ್ ಸೆನ್ಸ್ ಆಗಲ್ಲ, ಪರ್ಟಿಕ್ಯುಲರ್ ಸೆನ್ಸ್ ಆಗುತ್ತೆ. ಇಲ್ಲಿ ನೋಡಿ, ಮಿಸ್ಟರ್ ರವಿ ಈಸ್ ದ ಅಂಕಲ್ ಆಫ್ ರೋಹನ್. ಮಿಸ್ಟರ್ ರವಿ ಈಸ್ ದ ಅಂಕಲ್. ಯಾರ ಅಂಕಲ್? ರೋಹನ್. ಆ್ಯಕ್ಚುಲಿ ಮಿಸ್ಟರ್ ರವಿ ಈಸ್ ದ ಅಂಕಲ್ ಆಫ್ ರೋಹನ್. ಓಕೆ, ನೆಕ್ಸ್ಟ್ ಇದು ಸಹ ಪರ್ಟಿಕ್ಯುಲರ್ ಸೆನ್ಸಲ್ಲಿ ಇದೆ ಆ್ಯಕ್ಚುಲಿ. ನೋಡಿ ನೆಕ್ಸ್ಟ್ ಏಯ್ತೊಂದು, ಬಿಫೋರ್ ಪ್ರಿಡಿಕ್ಟಿವ್ ನೌನ್ಸ್ ಡಿನೋಟಿಂಗ್ ಎ ಯುನೀಕ್ ಪೊಸಿಷನ್. ನೋಡಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಒಂದು ಹುದ್ದೆ ಅಥವಾ ಒಂದು ಸ್ಥಾನಕ್ಕೆ ಏರಿದಾಗ ಅವನ ಜೀವನದಲ್ಲಿ ಕೆಲವೊಂದು ಹುದ್ದೆಗಳಿದೆ ಆ್ಯಕ್ಚುಲಿ. ಫಾರ್ ಎಕ್ಸಾಂಪಲ್ ಎಂಥ ಹುದ್ದೆಗಳು ಅಂದರೆ ನೋಡಿ, ಎಲೆಕ್ಟೆಡ್ ಚೇರ್ಮನ್ ಆಗಲಿ, ಪ್ರಿನ್ಸಿಪಾಲ್. ಒಬ್ಬ ವ್ಯಕ್ತಿ ಇಂತಹ ಪೊಸಿಷನಲ್ಲಿ ಅಥವಾ ಸ್ಥಾನಕ್ಕೆ ಅಥವಾ ಹುದ್ದೆಗೆ ಏರಿದಾಗ ಅವನ ಜೀವನದಲ್ಲಿ ಒಂದೇ ಸಲ ಆ ಹುದ್ದೆಗೆ ಕೂರ್ಬೋದು, ಮತ್ತೆ ಪುನಃ ಆ ಹುದ್ದೆಯನ್ನು ಅನುಭವಿಸೋಕ್ಕಾಗಲಿ ಸ್ವೀಕಾರ ಮಾಡೋದಾಗಲಿ ಆಗೋದಿಲ್ಲ. ಅಂತಹ ಹುದ್ದೆಯ ಹೆಸರುಗಳ ಹಿಂದೆ ನಾವಿಲ್ಲಿ ಯಾವುದೇ ಆರ್ಟಿಕಲನ್ನು ನಾವು ಬಳಸೋಗಿಲ್ಲ. ನೋಡಿ, ಇಲ್ಲಿ ಬಳಸಿಲ್ಲ, ಏನೂ ಆರ್ಟಿಕಲ್ ನಾವಿಲ್ಲಿ ಬಳಸಿಲ್ಲ. ಇಲ್ಲೂ ಸಹ ಆರ್ಟಿಕಲ್ಸನ್ನು ಯಾವುದೇ ನಾವಿಲ್ಲಿ ಬಳಸಿಲ್ಲ. ಓಕೆ, ಯಾವುದೇ ಆರ್ಟಿಕಲ್ ನಾವಿಲ್ಲಿ ಬರೆಯೋಗಿಲ್ಲ. ಓಕೆ, ನೆಕ್ಸ್ಟ್ ಬಿಫೋರ್ ನೇಮ್ಸ್ ಆಫ್ ಮೆಟಲ್ಸ್. ನೋಡಿ ಇನ್ನೊಂದು, ಬಿಫೋರ್ ನೇಮ್ಸ್ ಆಫ್ ಮೆಟಲ್ಸ್. ಯಾವುದೇ ಮೆಟಲ್ಗಳ ಹೆಸರುಗಳ ಹಿಂದೆ ನಾವಿಲ್ಲಿ ಯಾವುದೇ ಆರ್ಟಿಕಲನ್ನು ನಾವು ಬಳಸುವಾಗಿಲ್ಲ. ಫಾರ್ ಎಕ್ಸಾಂಪಲ್ ಗೋಲ್ಡ್, ಬ್ರಾಂಜ್, ಸಿಲ್ವರ್, ಐರನ್. ನೋಡಿ ಲೋಹಗಳ ಹೆಸರು, ಮೆಟಲ್ಸ್ ಅಂದರೆ ಲೋಹಗಳ ಹೆಸರು, ಅವುಗಳ ಹಿಂದೆ ನಾವಿಲ್ಲಿ ಯಾವುದೇ ಆರ್ಟಿಕಲನ್ನು ನಾವಿಲ್ಲಿ ಬಳಸುವಾಗಿಲ್ಲ. ನೋಡಿ ಫಾರ್ ಎಕ್ಸಾಂಪಲ್ ಗೋಲ್ಡ್ ಈಸ್ ಕಾಸ್ಟ್ಲಿ ಅಲ್ವಾ? ಸೆಂಟೆನ್ಸ್ ನೋಡಿ, ಗೋಲ್ಡ್ ಈಸ್ ಕಾಸ್ಟ್ಲಿ. ಸೆಂಟೆನ್ಸ್ ಸಿಂಪಲ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಜನರಲ್ ಸೆನ್ಸ್ ಅಂತ. ಗೋಲ್ಡ್ ಈಸ್ ಎ ಪ್ರೀಷಿಯಸ್ ಮೆಟಲ್. ಗೋಲ್ಡ್ ಈಸ್ ಎ ಪ್ರೀಷಿಯಸ್. ನೋಡಿಲಿ, ಗೋಲ್ಡ್ ಈಸ್ ಎ ಪ್ರೀಷಿಯಸ್ ಮೆಟಲ್. ಇಲ್ಲಿ ನಾವಿಲ್ಲಿ ಯಾವುದೇ ಆರ್ಟಿಕಲನ್ನು ಸಹ ನಾವಿಲ್ಲಿ ಬಳಸಿದ್ದು ಇಲ್ಲೂ ಸಹ. ಓಕೆ, ಅದು ನೋಡಿ, ಶಿ ಲಾಸ್ಟ್ ದ ಗೋಲ್ಡ್. ಇಲ್ಲಿ ಬಳಸಿದ್ವಿ ಪರ್ಟಿಕ್ಯುಲರ್ ಸೆನ್ಸಲ್ಲಿ ಬಳಸಿ ನೋಡಿ. ಶಿ ಲಾಸ್ಟ್ ದ ಗೋಲ್ಡ್ ದಟ್ ಶಿ ಹ್ಯಾಡ್ ಬಾಟ್ ಎಸ್ಟರ್ಡೇ. ಈ ಸೆಂಟೆನ್ಸಲ್ಲಿ ನಾವು ಗೋಲ್ಡಿನ ಹಿಂದೆ ನಾವು ದ ಆರ್ಟಿಕಲನ್ನು ಬಳಸಿದ್ದೀವಿ. ಹೇಗೆ ಬಳಸಿದ್ದೀವಿ ಅಂದರೆ ಇದು ಕಂಪ್ಲೀಟಾಗಿ ಕೊಡ್ತೀವಿ. ಯಾವ ಗೋಲ್ಡ್ ಅದು, ಆ ಗೋಲ್ಡಿನ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದೆ. ಹಂಗಾಗಿ ನಾವಿಲ್ಲಿ ದಾನ್ ಬಳಸಿದ್ದೀವಿ. ನೋಡಿ, ಶಿ ಲಾಸ್ಟ್ ದ ಗೋಲ್ಡ್. ಗೋಲ್ಡ್ ಅಂದರೆ ಯಾವ ಚಿನ್ನ, ದಟ್ ಶಿ ಹ್ಯಾಡ್ ಬಾಟ್ ಎಸ್ಟರ್ಡೇ, ನೆನ್ನೆ ಕೊಂಡ್ಕೊಂಬಂದಿದ್ರಲ್ಲ ಆ ಚಿನ್ನವನ್ನು ಅವರು ಕಳೆದುಕೊಂಡಾರೆ. ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ತಲ್ಲ. ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಆ ವಸ್ತುವಿನ ಬಗ್ಗೆ ಅದು ಪರ್ಟಿಕ್ಯುಲರ್ ಸೆನ್ಸ್. ಓಕೆ, ನೆಕ್ಸ್ಟ್ ಇದು ಆಯಿತು, ಬಿಫೋರ್ ಮೆಟಲ್ಸ್ ಆಯಿತು, ಅಲ್ಲೂ ಸಹ ನಾವು ಬಳಸೋದಿಲ್ಲ. ನೆಕ್ಸ್ಟ್ ನೋಡಿ, ಕಾಮನ್ ನೌನ್. ಡು ನಾಟ್ ಯೂಸ್ ಎನಿ ಆರ್ಟಿಕಲ್ ಬಿಫೋರ್ ದ ಕಾಮನ್ ನೌನ್ಸ್. ನೋಡಿ ಕಾಮನ್ ನೌನ್ಸ್ ಅಂತ ಹೇಳಿನ ಆ್ಯಕ್ಚುಲಿ. ಪ್ರಾಪರ್ ನೌನು, ಕಾಮನ್ ನೌನು, ಕೌಂಟೇಬಲ್ ನೌನು, ಅನ್ಕೌಂಟೇಬಲ್ ನೌನು ತುಂಬ ಇದ್ದಾವೆ ಆ ಥರ. ಇಲ್ಲಿ ಕಾಮನ್ ನೌನ್. ಅದಕ್ಕೆ ನೋಡಿ, ಸಾಮಾನ್ಯ ನಾಮಪದಗಳ ಮೊದಲು ಯಾವುದೇ ಲೇಖನವನ್ನು ಅಂದರೆ ಆರ್ಟಿಕಲ್ಸನ್ನು ಬಳಸಬೇಡಿ ಅಂತ. ಓಕೆ, ಇಲ್ಲಿ ಕಾಮನ್ ನೌನ್ ಅಂದರೆ ಹೆಂಗೆ ಗೊತ್ತಾ? ನೋಡಿ ಹೇಳ್ತೀನಿ, ಟೀಚರ್. ಟೀಚರ್ಸ್ ಅಂದರೆ ನೋಡಿ, ನಮ್ಮ ಶಾಲೆಯಲ್ಲಿರುವ ಟೀಚರ್ಸ್ ಆಗ್ಬೋದು, ನಿಮ್ಮ ಶಾಲೆಯಲ್ಲಿರುವ ಟೀಚರ್ಸ್ ಆಗ್ಬೋದು, ಬೇರೆ ರಾಜ್ಯದಲ್ಲಿರೋ ಟೀಚರ್ಸು ಆಗಿರ್ಬೋದು, ಯಾರು ಆಗಿರ್ಬೋದಲ್ವ, ಅಂಥದ್ದನ್ನೇ ಕಾಮನ್ ಅಂತ ಹೇಳ್ತೀವಿ. ಟೀಚರ್ಸ್ ಟೀಚ್ ಇನ್ ಸ್ಕೂಲ್ ಅಲ್ವಾ, ಅಷ್ಟೇ. ಅದರಲ್ಲಿ ಯಾವುದೇ ಇಲ್ಲಿ ನೋಡಿ, ಅದಕ್ಕೋಸ್ಕರ ಇಲ್ಲಿ ಯಾವುದೇ ಆರ್ಟಿಕಲನ್ನು ಇಲ್ಲಿ ಯಾವ ಒಂದು ಕಾಮನ್ ಅವನ ಹಿಂದಿನ ನಾನು ಹಾಕಿಲ್ಲ ಆ್ಯಕ್ಚುಲಿ. ನೋಡಿ, ಬಾಯ್ಸ್ ಹುಡುಗರು ಅಂದರೆ ಯಾವ ಹುಡುಗರು ಐಡಿಯಾ ಇಲ್ಲ. ಓಕೆ, ಬಾಯ್ಸ್ ಪ್ಲೇ ಗೇಮ್ಸ್, ಹುಡುಗರು ಹಾಡ್ತಾರೆ ಅಷ್ಟೇ. ಯಾವ ಹುಡುಗರು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲ. ಅದರಿಂದ ಅದು ಜನರಲ್ ಸೆನ್ಸ್. ಆ್ಯಂಡ್ ನೋಡಿ, ಆಪಲ್ಸ್ ಆರ್ ಚೀಪ್ ಇನ್ ಕಾಶ್ಮೀರ್. ಆಪಲ್ಸ್ ಚೀಪ್ ಇನ್ ಕಾಶ್ಮೀರ್. ಯಾವ ಆಪಲ್ ಅದು? ಒಳ್ಳೆ ಆಪಲ್ಲು, ಕೊಳ್ತ ಆಪಲ್, ಯಾರಿಗೆ ಗೊತ್ತು? ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ. ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್ ಅಲ್ವಾ, ಅಷ್ಟೇ. ಮನುಷ್ಯ ಸೋಷಿಯಲ್ ಅನಿಮಲ್. ಯಾವ ಮನುಷ್ಯ ಗೊತ್ತಿದೆ ಅದ್ರ ಬಗ್ಗೆ ಏನಾರು ಇದೆಯಾ? ಇಲ್ಲ. ನೋಡಿ, ಮೆಟಲ್ ಅಂದರೆ ಬೇಕಾದಷ್ಟು ಮೆಟಲ್ಸ್ಗಳಿದ್ದಾವೆ. ಅದು ಜಸ್ಟ್ ನಾವು ಕಾಮನ್ನಾಗಿ ಬಳಸ್ತೀವಿ ಅದನ್ನು, ಹಂಗಾಗಿ ನಾವು ಬಳಸೋದಿಲ್ಲ. ಆದರೆ ನೋಡಿ, ಇಲ್ಲೊಂದು ನಾನು ಬಳಸೀನಿ, ಇದು ಪರ್ಟಿಕ್ಯುಲರ್ ಸೆನ್ಸಲ್ಲಿರೋದನ್ನು ನೀವು ಕಾಣುತ್ತಿಲ್ಲಿ. ದ ಆಪಲ್ಸ್ ವಿ ಬಾಟ್ ಎಸ್ಟರ್ಡೇ ಫ್ರಮ್ ಮಾರ್ಕೆಟ್ ಆರ್ ರೋಟನ್. ದ ಆಪಲ್ಸ್ ಅಂತ ಬಂದಾಗ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಇಲ್ಲಿ ಏನಾಗಿದೆ ಸೆಂಟೆನ್ಸ್, ಈ ಸೆಂಟೆನ್ಸ್ ವಿ ಬಾಟ್ ಎಸ್ಟರ್ಡೇ ಫ್ರಮ್ ಮಾರ್ಕೆಟ್, ಈ ಸೆಂಟೆನ್ಸ್ ಇದೆಯಲ್ಲ, ಇದು ಕನೆಕ್ಟ್ ಮಾಡ್ತಾ ಇದೆ ಆ್ಯಕ್ಚುಲಿ, ಇನ್ಫಾರ್ಮೇಷನ್ ಕೊಡ್ತಾ ಇದೆ. ದ ಆಪಲ್ಸ್ ವಿ ಬಾಟ್ ಎಸ್ಟರ್ಡೇ ಫ್ರಮ್ ಮಾರ್ಕೆಟ್ ಆರ್ ರೋಟನ್.
ಓಕೆ, ಈ ಸೆಂಟೆನ್ಸ್ ಇಲ್ಲ ಅಂತ ಹೇಳಿದರೆ ಈ ದ ಅನ್ನೋದು ಇರ್ತೇ ಇರಲಿಲ್ಲ. ಜಸ್ಟ್ ಆಪಲ್ಸ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಕಂಟಿನ್ಯೂ ಆಗೋದು, ಆಪಲ್ಸ್ ಆರ್ ರೋಟನ್ ಅಂತ ಆಗೋದು. ಅದೇನಾಗೋದು ಅವಾಗ ಜನರಲ್ ಸೆನ್ಸ್ ಆಗೋದು. ಆದರೆ ಈಗ ಪರ್ಟಿಕ್ಯುಲರ್ ಸೆನ್ಸಲ್ಲಿದೆ. ಯಾಕೆ ಹೇಳಿ, ಅದರ ಆಪಲ್ ಬಗ್ಗೆ ವಿವರಣೆ ಅನ್ನೋದು ಇದೆ ಅದರಲ್ಲಿ. ಹಾಗಾಗಿ ಅದರಲ್ಲಿ ಇನ್ನೊಂದು ನೋಡಿ, ಸೆಂಟೆನ್ಸು ಲೆಂತಿ ಆಗಿದೆ, ಇಷ್ಟು ದೊಡ್ಡದಿದೆ. ಈಸಿ ಅರ್ಥ ಮಾಡ್ಕೊಬೋದಲ್ವಾ, ಇದಕ್ಕಿಂತನೂ ಈಸಿ ದೊಡ್ಡದಿದೆ. ಹಾಗಾಗಿ ಓಕೆ, ನೆಕ್ಸ್ಟ್ ಓಕೆ, ಇನ್ನೊಂದು ಆ್ಯಕ್ಚುಲಿ ಇಲ್ಲ ಹನ್ನೊಂದನೇದು ಆ್ಯಕ್ಚುಲಿ ರೂಲ್ ನಂಬರ್ 11 ಇದು ನೋಡಿ. ಡು ನಾಟ್ ಯೂಸ್ ಎನಿ ಆರ್ಟಿಕಲ್ ಬಿಫೋರ್ ದ ನೇಮ್ಸ್ ಆಫ್ ಗೇಮ್ಸ್. ಯಾವುದೇ ಆಟದ ಹೆಸರಿನ ಹಿಂದೆ ನಾವು ಯಾವುದೇ ಆರ್ಟಿಕಲ್ ನಾವಿಲ್ಲಿ ಬಳಸುವ ಹಾಗಿಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ಐ ಪ್ಲೇ ಟೆನ್ನಿಸ್, ಏನೋ ಆರ್ಟಿಕಲ್ ಇಲ್ಲೂ ಬಳಸಿಲ್ಲ. ದೇ ಪ್ಲೇ ಫುಟ್ಬಾಲ್, ಅಷ್ಟೇ, ವೆರಿ ಸಿಂಪಲ್. ಆಟದ ಯಾವುದೇ ಆಟ ಆಗಿರ್ಬೋದು, ಆ ಆಟದ ಹಿಂದೆ ಯಾವುದೇ ಆರ್ಟಿಕಲ್ ನೀವು ಬಳಸೋಗಿಲ್ಲ. ಎಕ್ಸಾಂಪಲ್ ಒಂದು ಈ ಥರ ಕೊಡ್ತಾರೆ ಆ್ಯಕ್ಚುಲಿ, ಇದನ್ನು ಕೇಳಿದ್ದಾರೆ, ಬೇಸ್ಬಾಲ್ ಈಸ್ ಫೇಮಸ್ ಇನ್ USA ಅಂತ. ಆ್ಯಕ್ಚುಲಿ ಇಲ್ಲಿ ಬ್ಲ್ಯಾಂಕ್ ಬಿಟ್ಬಿಡ್ತಾರೆ. ಇಲ್ಲಿ ಬ್ಲ್ಯಾಂಕ್ ಬಿಟ್ರೆ ನೀವು ಇಲ್ಲಿ ನೋ ಆರ್ಟಿಕಲ್ ಅಂತಲೇ ಆನ್ಸರ್ ಮಾಡಬೇಕು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಚೆಸ್ ಈಸ್ ಪ್ಲೇಯ್ಡ್ ಬೈ ಇಂಟೆಲಿಜೆಂಟ್ ಪೀಪಲ್ ಅಂತ ಇದೆ. ಇಲ್ಲಿ ಚೆಸ್ ಹಿಂದೆ ಯಾರು ನಾವಿಲ್ಲಿ ಮೆನ್ಷನ್ ಮಾಡಿಲ್ಲ. ಓಕೆ, ನೋಡಿ, ಯಾವುದೇ ಆಟ ಆಗಿರ್ಬೋದು, ಆಟದ ಹಿಂದೆ ನಾವಿಲ್ಲಿ ಆರ್ಟಿಕಲನ್ನು, ಆಟದ ಹೆಸರುಗಳ ಹಿಂದೆ ನಾವು ಆರ್ಟಿಕಲನ್ನು ಇಲ್ಲಿ ಬಳಸೋ ಹಾಗಿಲ್ಲ. ಅರ್ಥ ತಾನೇ. ನೆಕ್ಸ್ಟ್ 12ನೇದೀಗ, ವಿ ಡೋಂಟ್ ಯೂಸ್ ಎನಿ ಆರ್ಟಿಕಲ್ ಬಿಫೋರ್ ನೇಮ್ಸ್ ಆಫ್ ಕಾಂಟಿನೆಂಟ್ಸ್. ಕಾಂಟಿನೆಂಟ್ಸ್ ಗೊತ್ತಿದ್ದೀರಾ, ಎಷ್ಟು ಕಾಂಟಿನೆಂಟ್ಸ್ ಇದೆ ನೋಡಿ? 7 ಅಲ್ವಾ? 7 ಎಷ್ಟಿದೆ ನೋಡಿ. ನೋಡಿ, ಭೂಖಂಡಗಳ ಹೆಸರುಗಳ ಮೊದಲು ನಾವು ಯಾವುದೇ ಲೇಖನವನ್ನು ಬಳಸೋದಿಲ್ಲ. ಓಕೆ, ನೋಡಿ, ಏಷ್ಯಾ, ಆಸ್ಟ್ರೇಲಿಯಾ, ಯುರೋಪ್, ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಅಂಟಾರ್ಟಿಕಾ, ನೋಡಿ ಈ ಥರ ಇದೆಯಲ್ಲ. ಓಕೆ, ಸೌತ್ ಆಫ್ರಿಕಾ, ನೋಡಿ ಆ ಥರ ಇದೆಯಲ್ಲ. ಈ ಕಾಂಟಿನೆಂಟ್ಗಳ ಹೀಗೆ ಹೆಸರು ಇವು ಆ್ಯಕ್ಚುಲಿ ಒಂದೊಂದು ಭೂಖಂಡಕ್ಕೂ ಹೆಸರು ಕೊಟ್ಟಿರೋದು. ಆ್ಯಕ್ಚುಲಿ ಅವರು ಆ ಹೆಸರುಗಳಿಂದ ನಾವು ಯಾವುದೇ ಆರ್ಟಿಕಲನ್ನು ಬಳಸಿಲ್ಲ ಇಲ್ಲಿ. ಅರ್ಥ ಆಯ್ತಲ್ಲ? ಇಷ್ಟೇ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಜಾಸ್ತಿಯನ್ನು ಯೋಚನೆ ಮಾಡ್ಕೋಬೇಡಿ, ಇದರಲ್ಲಿರೋದು ಅಷ್ಟೇ. ನೆಕ್ಸ್ಟ್, ವಿ ಡು ನಾಟ್ ಯೂಸ್ ದ ಆರ್ಟಿಕಲ್ಸ್ ಬಿಫೋರ್ ಪ್ಲೂರಲ್ ಕೌಂಟಬಲ್ಸ್ ನೌನ್ಸ್ ಯೂಸ್ಡ್ ಇನ್ ಎ ಜನರಲ್ ಸೆನ್ಸ್. ಪ್ಲೂರಲ್ ಕೌಂಟಬಲ್ ನೌನ್ಸ್ ಇಲ್ಲಿ ನೋಡಿ, ಬಹುವಚನ ಏನು ಎಣಿಸಬಹುದಾದ ನಾಮಪದಗಳನ್ನು ಸಾಮಾನ್ಯ ಅರ್ಥದಲ್ಲಿ ಬಳಸುವ ಮೊದಲು ನಾವು ಈ ಲೇಖನಗಳನ್ನು ಬಳಸುವುದಿಲ್ಲ. ಇಲ್ಲಿ ಪ್ಲೂರಲ್ ಕೌಂಟೇಬಲ್ ನೌನ್ಸ್ ಇಲ್ಲಿದೆ. ಪ್ಲೂರಲ್ ಕೌಂಟೇಬಲ್ಸ್ ನೌನ್ ಹಿಂದೆ ನಾವಿಲ್ಲಿ ಆರ್ಟಿಕಲ್ಸನ್ನು ಜನರಲ್ ಸೆನ್ಸಲ್ಲಿ ಬಳಸಬೇಕಾದ್ರೆ ನಾವು ಬಳಸೋ ಹಾಗಿಲ್ಲ. ನೋಡಿ, ಚಿಲ್ಡ್ರನ್ ಯೂಸಲಿ ಲವ್ ಐಸ್ ಕ್ರೀಮ್. ಚಿಲ್ಡ್ರನ್ ಅನ್ನೋದು ಪ್ಲೂರಲ್ ಕೌಂಟೇಬಲ್. ಯಾಕೆ ನಾವು ಮಕ್ಕಳುಗಳನ್ನು ಕೌಂಟ್ ಮಾಡ್ತೀವಿ, ಎಣಿಸ್ಬೋದು ತಾನೆ? ಹೌದು. ಹಾಗೆ ಇಲ್ಲಿ ನೋಡಿ, ಕಂಪ್ಯೂಟರ್ಸ್ ಆರ್ ಯೂಸ್ಫುಲ್ ಮೆಷಿನ್ಸ್. ಕಂಪ್ಯೂಟರ್ಸ್ ಆರ್ ಯೂಸ್ಫುಲ್ ಮೆಷಿನ್ಸ್, ಹೌದು. ಚಿಲ್ಡ್ರನ್ ಯೂಸಲಿ ಲವ್ ಐಸ್ ಕ್ರೀಮ್, ಹೌದು. ಇವೆಲ್ಲ ಜನರಲ್ ಸೆನ್ಸರ್ ಬಳಸಿರೋದು. ಯಾರ ಚಿಲ್ಡ್ರನ್ ಅಂದರೆ ಮಕ್ಕಳು. ಯಾರ ಮಕ್ಕಳು? ಯಾವ ಮಕ್ಕಳು? ಎಲ್ಲಿರುವ ಮಕ್ಕಳು? ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆಯಾ? ಇಲ್ಲ. ಕಂಪ್ಯೂಟರ್ಸ್, ಹೌದು, ಯೂಸ್ಫುಲ್ ಮೆಷಿನ್ಸು. ಅದ್ರ ಬಗ್ಗೆ ಕಂಪ್ಯೂಟರ್ ಯಾರಿಗೆ ಸಂಬಂಧಪಟ್ಟಿರೋವು? ಎಲ್ಲಿರುವ ಕಂಪ್ಯೂಟರ್ ಬಗ್ಗೆ ಇನ್ಫಾರ್ಮೇಷನ್ ಇದೆಯಾ? ಇಲ್ಲ ಬಿಡಿ. ಹಾಗಿದ್ದಾಗ ಜನರಲ್ ಸೆನ್ಸೇ ಆಗುತ್ತದು. ನೋಡಿ, ನೋಟ್ ದಟ್ ಪ್ಲೂರಲ್ ನೌನ್ಸ್ ಟೇಕ್ ದ ಆರ್ಟಿಕಲ್ ದ ವೆನ್ ದೇ ಆರ್ ಯೂಸ್ಡ್ ಇನ್ ಎ ಪರ್ಟಿಕ್ಯುಲರ್ ಸೆನ್ಸ್. ನೋಡಿ, ಅದಕ್ಕೆ ಅಂಡರ್ಲೈನ್ ಮಾಡಿರೋದು. ಪರ್ಟಿಕ್ಯುಲರ್ ಸೆನ್ಸಲ್ಲಿ ಬಳಸ್ತೀವಿ. ಯಾವಾಗ ಪರ್ಟಿಕ್ಯುಲರ್ ಸೆನ್ಸಲ್ಲಿ ಯೂಸ್ ಮಾಡಿದಾಗ ಈ ಕೌಂಟೇಬಲ್ ಪ್ಲೂರಲ್ ನೌನ್ ಇದೆಯಲ್ಲ, ಅವ್ರ ಹಿಂದೆ ನಾವು ದ ಆರ್ಟಿಕಲನ್ನು ಸೇರಿಸ್ತೀವಿ. ವೇರ್ ಆರ್ ದ ಚಿಲ್ಡ್ರನ್, ನೋಡಿ ಇಲ್ಲಿ ಸೇರಿಸಿದ್ದು ವೇರ್ ಆರ್ ದ ಚಿಲ್ಡ್ರನ್ ಹೂ ಕೇಮ್ ಮೈ ಹೋಮ್ ಜಸ್ಟ್ ನೋ. ಈಗ ತಾನೇ ಮನೆಗೆ ಬಂದಿರಲ್ಲ ಆ ಮಕ್ಕಳು ಎಲ್ಲಿ ಹೋದ್ರು ಅಂತ. ಅರ್ಥ ಆಯ್ತಲ್ಲ? ಇಲ್ಲಿ ಇದೆ. ವೇರ್ ಆರ್ ದ ಚಿಲ್ಡ್ರನ್ ಅಂದಾಗ ಇಲ್ಲಿ ಅದು ಈ ರೀತಿ ಸೆಂಟೆನ್ಸ್ ಬಂದಾಗ ಈ ದ ಚಿಲ್ಡ್ರನ್ ಅಂದಾಗ ಇದ್ರ ನಂತರದ ಪದ ಯಾವುದೇ ಸೆಂಟೆನ್ಸ್ ಆಗಿರಲಿ, ಅದು ಒಂದು ನೌನ್ ಇದೆ ಅಂದಾಗ ನೌನಿನ ಹಿಂದೆ ಒಂದು ದ ಅಂತ ಬಂದಾಗ ಅದರ ನಂತರದ ಸೆಂಟೆನ್ಸು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ. ಓಕೆ, ಆಗಿದ್ದಾಗ ಮಾತ್ರ ನಾವು ದಾನದ ಅಲ್ಲಿ ಬಳಸಬೇಕಾಗುತ್ತೆ. ಇಲ್ಲ ಅಂದರೆ ಬರೀ ಜಸ್ಟ್ ವಿ ಆರ್ ಚಿಲ್ಡ್ರನ್ ಅಂತ ಬಂದಾಗ ಇಲ್ಲಿ ಈ ಪದ ನೋಡಿ, ಇದು ಇನ್ನೊಂದಿದೆ ಆ್ಯಕ್ಚುಲಿ. ಹೂ ಬಂತಿಲ್ಲಿ ನಾನು ಹೇಳಿದೆ, ಕನೆಕ್ಟರ್ ಪರ್ಟಿಕ್ಯುಲರ್ ಸೆನ್ಸಲ್ಲಿ ಲಿಂಕರ್ಸ್ ಇರ್ತವೆ, ಕಂಜಕ್ಷನ್ಸ್ ಇರ್ತವೆ, ಕನೆಕ್ಟರ್ಸ್ ಅಂತ ಇರ್ತವೆ, ಕಾಂಪೌಂಡ್ ವರ್ಡ್ಸ್ ಅಂತ ಹೇಳ್ತವಕ್ಕೆಲ್ಲ. ನೋಡಿ, ಇದು ಹೂ ಅನ್ನೋದಿದೆ. ನಾನು ಹೇಳಿದೆ ವೇರ್, ವೆನ್, ಹೂ ಇವೆಲ್ಲ ಬಳಸ್ತಾ ಇರ್ತೀವಿ. ಓಕೆ, ಬಂದಾಗ ನೀವು ಪರ್ಟಿಕ್ಯುಲರ್ ಸೆನ್ಸ್ ಅಂತ ತಿಳ್ಕೊಳ್ಬೇಕು. ನೆಕ್ಸ್ಟ್, ಬಿಫೋರ್ ನೇಮ್ಸ್ ಆಫ್ ಕಂಪನೀಸ್. ನೋಡಿ, ಯಾವುದೇ ಕಂಪನಿ ಹೆಸರಿನ ಹಿಂದೆ ನಾವಿಲ್ಲಿ ಆರ್ಟಿಕಲ್, ಯಾವುದೇ ಆರ್ಟಿಕಲನ್ನು ಸೇರಿಸೋಗಿಲ್ಲ. ಇಲ್ಲೂ ಸೇರಿಸಿಲ್ಲ. ಓಕೆ, ನೋಡಿ, ರಿಲಯನ್ಸ್, ಫೇಸ್ಬುಕ್, ಟ್ವಿಟರ್, ಗೂಗಲ್ ಯಾವ ಕಂಪ್ನಿಯಿಂದಲೂ ಸೇರ್ಸೋಕ್ಕಾಗೋದಿಲ್ಲ. ಐ ವರ್ಕ್ ಫಾರ್ ರಿಲಯನ್ಸ್ ಅಷ್ಟೇ. ಸೇರಿಸಿನ ಇಲ್ಲಿ ಆರ್ಟಿಕಲ್ ಸೇರಿಸಿನ ಇಲ್ಲ ತಾನೇ. ಯಾವುದೇ ಕಂಪನಿ ಹೆಸರಿನ ಹಿಂದೆ ನಾವು ಆರ್ಟಿಕಲನ್ನು ಸೇರಿಸೋ ಆಗಿಲ್ಲ. ನೆಕ್ಸ್ಟ್,
15th ರೂಲ್ಸ್. ಓಕೆ, ಬಿಫೋರ್ ನೇಮ್ಸ್ ಆಫ್ ನ್ಯಾಷನಾಲಿಟಿ, ಯಾವುದೋ ಒಂದು ದೇಶದ ರಾಷ್ಟ್ರೀಯತೆ. ನೋಡಿ, ರಾಷ್ಟ್ರೀಯತೆಯ ಹೆಸರುಗಳ ಮೊದಲು ಯಾವುದೇ ದೇಶದ ಯಾವುದೇ ರಾಷ್ಟ್ರೀಯತೆಯ ಯಾನ್ ಅಕ್ಷರಗಳೊಂದಿಗೆ ಕೊನೆಗೊಂಡರೆ ಆರ್ಟಿಕಲ್ಸ್ಗಳನ್ನು ಬಳಸಬೇಕಾಗಿಲ್ಲ. ನೋಡಿ, ಯಾವುದೋ ಒಂದು ದೇಶದ ರಾಷ್ಟ್ರೀಯತೆ, ನ್ಯಾಷನಾಲಿಟಿ, ಅದೇನಾದ್ರು ಆ ರಾಷ್ಟ್ರೀಯತೆ ಇಂಗ್ಲೀಷಲ್ಲಿ ಆ್ಯಕ್ಚುಲಿ AN ಈ ಲೆಟರಿಂದ ಏನಾದ್ರು ಎಂಡ್ ಆದರೆ, ಓಕೆ, ಈ ಲೆಟರಿಂದ ಏನಾದ್ರು ಸಹ ಎಂಡ್ ಆದರೆ ನಾವು ಯಾವುದೇ ಆ ರಾಷ್ಟ್ರೀಯತೆಯ ಹೆಸರಿನಿಂದ ನಾವು ಯಾವುದೇ ಆರ್ಟಿಕಲನ್ನು ನಾವಿಲ್ಲಿ ಬಳಸೋ ಹಾಗಿಲ್ಲ. ನೋಡಿ, ಇಲ್ಲಿ ಇಂಡಿಯನ್ಸ್, ಇಲ್ಲಿ ಇಂಡಿಯನ್ ಆ್ಯಕ್ಚುಲಿ ವರ್ಡ್, ಅಮೆರಿಕನ್ AN ಸ್ಟಾರ್ಟ್ ಆಗಿದೆ, ಆದರೆ ಏನೋ ಯಾವುದೇ ಆರ್ಟಿಕಲ್ ನಾವಿಲ್ಲಿ ಬಳಸಿಲ್ಲ. ಅರ್ಥಾತಲ್ಲ? ಓಕೆ, ಇದನ್ನು ಬಿಟ್ಟು ಬೇರೆ ಯಾವ್ದಾರು ನ್ಯಾಷನಾಲಿಟಿ ಬಂತು ಅಂದರೆ ನಾವಿಲ್ಲಿ ದ ಅನ್ನೋದನ್ನು ಸೇರಿಸ್ತೀವಿ. ಎಕ್ಸಾಂಪಲ್ ಹೇಳಿ, ದ ಚೈನೀಸ್, ದ ಫ್ರೆಂಚ್ ಬರಿತೀವಲ್ವಾ? ಹಾಂ, ಆ ಥರ ಅವಾಗ ಬರಿತೀವಿ ಅದನ್ನು. ಯಾಕೆ ಹೇಳಿ, ಆ ರಾಷ್ಟ್ರೀಯತೆ ಆ್ಯಕ್ಚುಲಿ AN ಲೆಟರಿಂದ ಎಂಡ್ ಆಗಿರಲ್ಲ ಅಷ್ಟೇ. ವೆರಿ ಕ್ಲಿಯರ್. ನೆಕ್ಸ್ಟ್ 16th ರೂಲ್ಸ್. ಬಿಫೋರ್ ನೇಮ್ ಆಫ್ ಸಿಂಗಲ್ ಐಲ್ಯಾಂಡ್, ಆ್ಯಕ್ಚುಲಿ ದ ಆರ್ಟಿಕಲನ್ನು ಎಲ್ಲ ಬಳಸ್ತೀವಿ, ಗ್ರೂಪ್ಸ್ ಆಫ್ ಐಲ್ಯಾಂಡಿಗೆ ಬಳಸ್ತೀವಿ. ನಾನು ಡೆಫಿನೆಟ್ ಆರ್ಟಿಕಲ್ ಟೀಚ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ ಅಲ್ವಾ, ಇಲ್ಲಿ ಸಿಂಗಲ್ ಐಲ್ಯಾಂಡ್ ಏನಾದ್ರು ನಿಮಗೆ ಸೆಂಟೆನ್ಸಲ್ಲಿ ಇದೆ ಅಂದಾಗ ನಾವಿಲ್ಲಿ ಅಲ್ಲಿ ಯಾವುದೇ ಆರ್ಟಿಕಲನ್ನು ಬಳಸೋದಿಲ್ಲ. ಓಕೆ, ನೋಡಿ, ಮಜುಲಿ ಐಲ್ಯಾಂಡ್ ಈಸ್ ಇನ್ ಅಸ್ಸಾಂ, ಸಿಂಗಲ್ ಐಲ್ಯಾಂಡ್ ಮಜುಲಿ ಐಲ್ಯಾಂಡ್. ಓಕೆ, ನೆಕ್ಸ್ಟ್ something is wrong up to this one, and rhymes with this one. Next, Saint Mary's Island is in Karnataka. ಓಕೆ, ನೋಡಿ, ಸೈಂಟ್ ಮೇರೀಸ್ ಐಲ್ಯಾಂಡ್ ಅಂದರೆ ಇದು ಆ್ಯಕ್ಚುಲಿ ಸಿಂಗಲ್ ಐಲ್ಯಾಂಡ್, ಒಂದೇ ಒಂದು ಐಲ್ಯಾಂಡ್ ಇದೆ. ಇಲ್ಲೂ ಸಹ ಒಂದೇ ಒಂದು ಐಲ್ಯಾಂಡ್ ಇದೆ, ಅದರಿಂದ ನಾವು ಯಾವುದೇ ಆರ್ಟಿಕಲ್ ನಾವಿಲ್ಲಿ ಬಳಸೋದಿಲ್ಲ. ಆದರೆ ಇನ್ನೊಂದು ಜ್ಞಾಪನ ಇಟ್ಕೊಳ್ಳಿ, ಇಲ್ಲಿ ಈಗಿನ ಹೇಳಿದೆ ನಾನು, ಗ್ರೂಪ್ಸ್ ಆಫ್ ಐಲ್ಯಾಂಡ್ ಏನಾದ್ರು ಸಹ ಐಲ್ಯಾಂಡ್ಸ್ ಗ್ರೂಪಲ್ಲಿದ್ದರೆ, ದ ಅಂಡಮಾನ್ ಆ್ಯಂಡ್ ನಿಕೋಬಾರ್ಸ್ ಅಂತ ಹೇಳ್ತೀವಿ, ನಿಕೋಬಾರ್ಸ್, ಆಗ ಮಾತ್ರ ನಾವಿಲ್ಲಿ ಆರ್ಟಿಕಲನ್ನು ಬಳಸ್ತೀವಿ. ದ ಅಂತ ಬಳಸ್ತೀವಿ. ಗ್ರೂಪ್ಸ್ ಆಫ್ ಐಲ್ಯಾಂಡಿಗೆ, ಗುಂಪು ದ್ವೀಪಗಳ ಸಮೂಹಕ್ಕೆ ಮಾತ್ರ ಬಳಸ್ತೀವಿ. ಸಿಂಗಲ್ ಐಲ್ಯಾಂಡಿಗೆ ಅಥವಾ ಒಂದೇ ಒಂದು ಐಲ್ಯಾಂಡ್ ಇದ್ದರೆ, ದ್ವೀಪ ಇದ್ದರೆ, ಅದಕ್ಕೆ ಆ ಹೆಸರಿನ ಹಿಂದೆ ನಾವು ಆರ್ಟಿಕಲನ್ನು ಬಳಸೋದಿಲ್ಲ, ಯಾವುದೇ ಆರ್ಟಿಕಲ್ ಆಗಲಿ. ನೆಕ್ಸ್ಟ್ 17th, ಬಿಫೋರ್ ನೇಮ್ಸ್ ಆಫ್ ಪ್ಲ್ಯಾನೆಟ್ಸ್. ನೋಡಿ, ಪ್ಲ್ಯಾನೆಟ್ಸ್ ಇದಾವಲ್ಲ, ಯಾವುದೇ ಪ್ಲ್ಯಾನೆಟಿನ ಹಿಂದೆ ನಾವು ಹೆಸರು ಯಾವುದೇ ಆರ್ಟಿಕಲನ್ನು ಬಳಸೋಗಿಲ್ಲ. ನೋಡಿ, ಇಲ್ಲಿ ನಾವು ಬಳಸಿಲ್ಲ. ಜುಪಿಟರ್ ಈಸ್ ದ ಲಾರ್ಜೆಸ್ಟ್ ಪ್ಲ್ಯಾನೆಟ್, ಇಲ್ಲ ಬಳಸಿದ. ಅರ್ತ್ ಪ್ಲ್ಯಾನೆಟ್, ಇಟ್ಸ್ ಅವರ್ಸ್. ಓಕೆ, ಈಸ್ ಕಾರ್ಡ್ ಎ ಬ್ಲೂ ಪ್ಲ್ಯಾನೆಟ್ ಅಲ್ವಾ, ಕರೆಕ್ಟ್ ಅಲ್ಲ, ಇಲ್ಲ ಆರ್ಟಿಕಲ್ನ ಬಳಸಿಲ್ಲ. ಇಷ್ಟೇ ಸಿಂಪಲ್ ಇರೋದು. ನೋಡಿ, ಬೇಗ ನೀವು 2-3 ಸಲ ನೀವು ವಿಡಿಯೋ ನೋಡಿರಿ, ಕಂಪ್ಲೀಟ್ ನೀವು ಅರ್ಥ ಮಾಡ್ಕೊಳ್ತೀರಿ. ನೆಕ್ಸ್ಟು, ಬಿಫೋರ್ ನೇಮ್ಸ್ ಆಫ್ ಸಬ್ಜೆಕ್ಟ್ಸ್, ವಿಷಯಗಳು ಸಬ್ಜೆಕ್ಟ್ಸ್ ಗೊತ್ತಿದೆಯಲ್ಲ. ಓಕೆ, ಲ್ಯಾಂಗ್ವೇಜ್ ಅಲ್ದಲ್ಲ, ಲ್ಯಾಂಗ್ವೇಜು ಓಕೆ ಇರಲಿ ಬಿಡಿ, ಆಗುತ್ತೆ ಅದುವೇ. ನೋಡಿ, ಸಬ್ಜೆಕ್ಟ್ಸು ಸೈನ್ಸ್ ಇದೆ, ಮ್ಯಾಥ್ಸ್ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ಎಕನಾಮಿಕ್ಸ್ ಇದೆ, ಬಿಸ್ನೆಸ್ ಸ್ಟಡೀಸ್ ಇದೆ, ಬಯಾಲಜಿ, ಜಿಯೋಗ್ರಫಿ. ಓಕೆ, ಈ ಥರ ಸಬ್ಜೆಕ್ಟ್ಸ್ ಇದೆಯಲ್ಲ, ಸಬ್ಜೆಕ್ಟ್ಸ್ ಹೆಸರುಗಳ ಹಿಂದೆ ನಾವು ಯಾವುದೇ ಆರ್ಟಿಕಲನ್ನು ಬಳಸೋ ಆಗಿಲ್ಲ. ಇದಿಷ್ಟೇ ಸಿಂಪಲ್ ಇರೋದು, ಏನೂ ಇಲ್ಲ ಇದರಲ್ಲಿ. ಇದರನ್ನೇ ಡಿಫಿಕಲ್ಟ್ ಇದೆಯಾ? ಅರ್ಥ ಆತಲ್ಲ? ಓಕೆ, ನೆಕ್ಸ್ಟ್, ಬಿಫೋರ್ ದ ನೌನ್ ಫಾಲೋಡ್ ಬೈ ನಂಬರ್. ಯಾವುದಾದ್ರೂ ಒಂದು ನೌನು, ಅದ ನಂತರ ನಂಬರ್ ಏನಾದ್ರು ಒಂದು ನಂಬರ್ ಫಾಲೋ ಮಾಡಿದರೆ, ಆ್ಯಕ್ಚುಲಿ ಅದ್ರ ನಂತರ ಬಂದಿದ್ದರೆ, ನೌನ್ ನಂತರ ಯಾವುದಾದ್ರು ಒಂದು ನಂಬರ್ ಬಂದರೆ ನಾವಿಲ್ಲಿ ಅಲ್ಲಿ ಯಾವುದೇ ಆರ್ಟಿಕಲನ್ನು ನಾವು ಬಳಸೋ ಆಗಿಲ್ಲ. ನೋಡಿ, ಫಾರ್ ಎಕ್ಸಾಂಪಲ್, ರಾಜು ಈಸ್ ಸ್ಟೇಯಿಂಗ್ ಅಟ್ ದ ಅಶೋಕ ಹೋಟೆಲ್ ಇನ್ ರೂಮ್ 26, ರೂಮ್ ನಂಬರ್ 26 ಅಂತ. ಇಲ್ಲಿ 26 ಅನ್ನೋದು ನಂಬರ್, ಇಲ್ಲಿ ನೌನ್ ಇದು ಆ್ಯಕ್ಚುಲಿ. ಅದರ ನಂತರ ಏನು ಬಳಿಯಲ್ಲಿ ಇಲ್ಲಿ ಪ್ರಿಪೊಸಿಷನ್ ಇದೆ. ಹಾಗಾಗಿ ಯಾವುದೇ ಆರ್ಟಿಕಲ್ ನಾವಿಲ್ಲಿ ಬಳಸೋ ಆಗಿಲ್ಲ. ಯಾವಾಗಲಿ ನೌನ್ ಪ್ಲಸ್ ನಂಬರ್, ಇದನ್ನು ಜ್ಞಾಪನ ಇಟ್ಕೊಳ್ಳಿ. ಇಲ್ಲಿ ಬಂದಾಗ ಆರ್ಟಿಕಲ್ಸ್ ನಾವಿಲ್ಲಿ ಬಳಸೋಗಿಲ್ಲ. ನೆಕ್ಸ್ಟ್, ಬಿಫೋರ್ ಅಬ್ರಿವೇಷನ್ಸ್. ನೋಡಿ, ಯಾವುದೇ ಅಬ್ರಿವೇಷನ್ ಆಗಿರ್ಬೋದು. ಓಕೆ, ಆ ಅಬ್ರಿವೇಷನ್ನ ಹಿಂದೆ ನಾವಿಲ್ಲಿ ಯಾವುದೇ ಆರ್ಟಿಕಲ್ಸ್ ನಾವಿಲ್ಲಿ ಬಳಸೋ ಹಾಗಿಲ್ಲ. ನೋಡಿ, ಆರ್ಟಿಕಲ್ಸ್ ಏನಾರು ಬಳಸಿದ್ದೇವೆ ಇಲ್ಲಿ, ಯಾವ್ದಾರ ಆ್ಯಂಡ್ ದ, ಇಲ್ಲ ಬಳಸಿಲ್ಲ. ಯಾವುದೇ ಆರ್ಟಿಕಲ್ಸ್ ನಾವಿಲ್ಲಿ ಬಳಸೋ ಹಾಗಿಲ್ಲ, ಯಾವುದೇ ಅಬ್ರಿವೇಷನ್ ಆಗಿರ್ಬೋದು. ಆದರೆ ಒಂದು ಅಬ್ರಿವೇಷನ್ ಒಂದಿದೆ ಆ್ಯಕ್ಚುಲಿ. ನೋಡಿ, ಯುನೈಟೆಡ್ ನೇಷನ್ಸ್, ಇದಕ್ಕೆ ಮಾತ್ರ ನಾವು ಆರ್ಟಿಕಲನ್ನು ಅನ್ನೋದನ್ನು ಬರಿತೀವಿ. ಆ್ಯಕ್ಚುಲಿ ಇದೆಯಲ್ಲ, ಯುನೈಟೆಡ್ ನೇಷನ್ ಅಸ್ತಿತ್ವಕ್ಕೆ ಬಂದು 1946 ರೈಟ್. ನೋಡಿ, ಓಕೆ, ಇದಕ್ಕೆ ಮಾತ್ರ ನಾವು ಅಂತ ಹೇಳ್ತೀವಿ. ಓಕೆ, ಯಾಕೆ ಯುನೈಟೆಡ್ ನೇಷನ್ಸ್ ಅಂದರೆ ಇದೆಲ್ಲ ನೋಡಿ ಗ್ರೂಪ್ ಆಫ್ ನೇಷನ್ಸ್ ಇದು. ಹಾಗಾಗಿ ನಾವಿಲ್ಲಿ ಆರ್ಟಿಕಲನ್ನು ನಾವಿಲ್ಲಿ ಬಳಸ್ತಿದ್ದೀವಿ.
ಓಕೆ, ನೋಡಿ ಈಗ ಇಷ್ಟು ರೂಲ್ಸ್ ಇದ್ದಾವೆ. ಇಷ್ಟು ರೂಲ್ಸನ್ನು ನೀವು ಕಂಪ್ಲೀಟಾಗಿ 2 ಸಲ 3 ಸಲ ಓದಿ ಅರ್ಥ ಆಗುತ್ತೆ. ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಲಿಂಕು ಹಾಕಿರ್ತೀನಿ. ಓಕೆ, ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ. ನಿಮಗೆ ಆಗಿದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆ, ನೋಡಿ ನಿಮಗೆ ಆ್ಯಕ್ಚುಲಿ ಇವತ್ತಿನಿಂದ ಇಡೀ ಕಂಪ್ಲೀಟ್ ಇಂಗ್ಲೀಷ್ ನಾನು ಟೀಚ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ನೀನು ಬೇರೆ ಸಬ್ಜೆಕ್ಟು ಅಂತ ತೊಗೊಳೋದು ಕೊಡೋಲ್ಲ. ಈ ಕಂಪ್ಲೀಟ್ ನೀನೊಂದು 20-15 ಡೇಸಲ್ಲಿ ಇಂಗ್ಲೀಷನ್ನು ಕಂಪ್ಲೀಟ್ ಮಾಡ್ತೀನಿ. ನೀವು ಈಸಿಯಾಗಿ ಎಲ್ಲ ಗ್ರಾಮರನ್ನು ಎಸ್ಪೆಷಲಿ ಇಂಗ್ಲೀಷ್ ಗ್ರಾಮರನ್ನ ಈಸಿಯಾಗಿ ಕಲ್ಕೊಬೋದು. ಎಸ್ಪೆಷಲಿ GPSTR ಇದೆಯಲ್ಲ, ಈಗ ಆ್ಯಕ್ಚುಲಿ ನೇಮಕಾತಿ ಕರೆದಿದ್ದಾರೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಇದು SSLC ಗ್ರಾಮರಿಗೆ, PU ಗ್ರಾಮರ್, ಡಿಗ್ರಿಗೆ ಪ್ರತಿಯೊಂದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾನು ಕಾನ್ಸಂಟ್ರೇಟ್ ಮಾಡ್ತಿರೋದು ಇದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೆಲವೊಂದು ಆ್ಯಕ್ಚುಲಿ ಕ್ವಶನ್ಸ್ ಕೊಟ್ಟಿರ್ತಾರೆ, ಭಾಳ ಸ್ಟೂಡೆಂಟ್ಸಿಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನೋಡಿ, ನನಗೆ ಟೀಚ್ ಮಾಡಿ ಇದೀಗ ನಾನು ನಿಮಗೆ ಒಮಿಷನ್ ಆಫ್ ಆರ್ಟಿಕಲ್ಸ್ ಟೀಚ್ ಮಾಡಿದ್ದೀನಿ. ಆದ್ದರಿಂದ ನಾನು ಏನು ಮಾಡ್ತೀನಿ, ಇದ್ರ ಬಗ್ಗೆ ನನಗೆ ಕ್ವಶನ್ಸ್ ತೊಗೊಳ್ತೀನಿ. ಈಗ ಪ್ರಾಕ್ಟೀಸ್ ಸೆಕ್ಷನ್ ನಾನು ಒಮಿಷನ್ ಆಫ್ ಆರ್ಟಿಕಲ್ಸ್, ಅದರ ಆರ್ಟಿಕಲ್ಸ್ ಬಗ್ಗೆ ನಾನು ಪ್ರಾಕ್ಟೀಸ್ ಸೆಕ್ಷನ್ ತೊಗೊಳ್ತೀನಿ. ಅರೌಂಡ್ 20 ಕ್ವಶನ್ಸ್ ತೊಗೊಂಡು ನಾವೇ ಅದನ್ನು ಸಾಲ್ವ್ ಮಾಡ್ತೀನಿ. ಹೇಗೆ ಮಾಡ್ಬೋದು, ಅಲ್ಲಿ ಆನ್ಸರ್ ಹೇಗೆ ನಾವು ಐಡೆಂಟಿಫೈ ಮಾಡ್ಬೋದು, ಅಲ್ಲಿ ಇರೋ ಪದಗಳು ನೋಡಿಕೊಂಡೆ ನಾವಿಲ್ಲಿ ಆನ್ಸರನ್ನು ಹೇಗೆ ಬರಿಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೂ ಸಹ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಅವರಿಗೂ ಅಡ್ವೈಸ್ ಮಾಡಿ. ಓಕೆ, ಬಾಯ್.